ನಂಚಿನ ಒಂದು ಪುದಾರೆತ್ತದ ಪನಿಯರ ಬನ್ನಬಾರ್ದು ರಂಗಸ್ಥಳ ನಡಿಪಡಾಗ ನಂಗೆ ತೂವೇನ ಬಾರಿ ಪುರ್ಲಾಪು ಅಗಲ ಪಿರವಂತ ತಿಥಿ ಅಗಲ ಇಲ್ಲದ ಗತಿ ಆ ರೀತಿ ಉಂಡು ಪಟ್ಟ ಐದು ಹೆಚ್ಚಿಗಾದ ತೂಯಿನಗಲಿ ಮಾತ್ರ ಗೊತ್ತು ಅಂಚಿನ ಅಶಕ್ತ ಕಲಾವಿದರಿಗೆ ಇನಿ ಒಂದು ಬಡವರ ಬಂಧುವಾದ ಅಗಲ ಜೀವನದ ದೀಪವಾದ ಇನಿ ಇಡೀ ರಾಷ್ಟ್ರ ಮಟ್ಟಡು ಈ ಪಟ್ಟ ಘಟಕನು ಒಂದು ಉದಿಪನ ಮಾಡ್ತದೆ ಇಡೀ ರಾಷ್ಟ್ರಡು ಐದು ಪ್ರಚಾರ ಮಾಡ್ತದೆ ಇನಿ ಬಿಟ್ಲ ಈ ಘಟಕಲ್ಲ ಒಂದು ಯಾತ್ ಜನಕ್ಕಲೇನು ಅಶಕ್ತ ಕಲಾವಿದರೇನು ತೆತ್ತು ಪತ್ತಿ ನಂಚಿನ ನಮ್ಮ ಮಾತೆಲ್ಲ ಪ್ರೀತಿಯ ಪಟ್ಲ ಸತೀಶ್ ಶೆಟ್ಟಿ ಇನಿ ವೇದಿಕೆ ಆಡೆಲ್ಲ ಮಾತೆಲ್ಲ ಪರವಾದ ಅರ್ತಿ ಬಿರ್ತಿ ಸ್ವಾಗತ ಮಾಡೋದಿಲ್ಲ. ರಾಧಾಕೃಷ್ಣ ಶೆಟ್ಟರ್ ವಿಟ್ಲ ಘಟಕದ ಅಧ್ಯಕ್ಷರು ಇವರಿಗೆ ಶಾಲು ತೋಡಿಸುವ ಮೂಲಕ ವಿಟ್ಲಕ್ಕೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ಸಭಾ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತೇವೆ. ಕುಡೋರಿ ಹಿರಿಯರು ಎಂಗಳ ಮಾತ ಮಾರ್ಗದರ್ಶಕರು ಘಟಕದ ವಾ ಕಾರ್ಯಕ್ರಮ ಬಿಡಲ್ಲ ದುಮ್ಮತ್ತೊಂದು ಫೋನ್ ಬಂದದ ಇದರ ಸ್ವರೂಪ ಹೋಗನು ಬೈಲಿ ಗೊತ್ತು ಮಾನಪೇಟ ಇಲ್ಲರಿ ಮಾನಪಣ್ಣನ ಕೈತಾರೆ ಹೋದಾನಾಗ ಮಲ್ಲ ಶಕ್ತಿ ವಿಟ್ಲ ಘಟಕದ ವಾ ಕಾರ್ಯಕ್ರಮ ಮಾಡ್ಕೊಂಡಲ್ಲ ಎಂಗ್ಲಿಗೆ ಬೋಡಿಗೆ ಹೆಂಚಿ ದಾದ ಅವಳು ಎರಡು ಹೆಂಚಿನ ಅವಳದು ಬೆರಿ ಬಿಟ್ಟದು ಎಂಗ್ಲೇನು ಉತ್ಸಾಹ ಬಂದಂಚಿನ ಹಿರಿಯರು ಮಾರ್ಗದರ್ಶಕರು ಮಾರಪ್ಪ ಶೆಟ್ಟಿಗೆ ವೆಕ್ಷಾಭಿಮಾನಿಗಳ ಪರವಾದ ವಿಟ್ಲ ಘಟಕದ ಪರವಾದ ಸ್ವಾಗತ ಬಂದಿಲ್ಲ. ಮಾರಪ್ಪ ಶೆಟ್ಟಿ ಬೈಲು ಗೊತ್ತು ಇವರಿಗೆ ಅರವಿಂದ ರೈ ಮೂರ್ತಿಬಿಟ್ಟು ಇವರು ಶಾಲು ತೋರಿಸುವ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅರವಿಂದ ರೈ ಮೂರ್ತಿಬಿಟ್ಟು ಕುಡೋರಿ ಈ ರಂಗಸ್ಥಳದ ವಿರಾಜಮಾನರಾಯನ ಮಾಧವ ಮಾವಿನ ವಿಚಾರ ಏನು ಗೊತ್ತಾಗ್ತಿದಂತೆ ಏರೆ ಒವ್ವೇ ದೇವಸ್ಥಾನಪ್ಪು ಈ ಅವನು ಈ ಬ್ರಹ್ಮ ಕಲಶ ನಿಂತದ ಮಾಧವನ ಕೈತರೆ ಬೋಂಡ ಶಕ್ತಿ ಮೇಲೆ ಅಗಲಿಗೆ ಧನ ಸಹಾಯ ಅಗಲಿ ಪ್ರೋತ್ಸಾಹ ಮಾಡ್ಕೊಂಡ ಮಾಧವ ಮಾವೆ ನಮ್ಮೊಟ್ಟುಗಳಿರು ಆಡೆಗಿಲ್ಲ ಮಾತಿನ ಪರವಾದ ಸ್ವಾಗತ ಮಾಡ್ಕೊಂಡಿಲ್ಲ. ವಿಜಯಶಂಕರ ಆಳ್ವ ಇವರು ಗೌರವಾನ್ವಿತ ಮಾಧವ ಮಾವೆ ಇವರಿಗೆ ಶಾಲು ತೋರಿಸುವ ಮೂಲಕ ಪ್ರೀತಿಯ ಸ್ವಾಗತ. ಕುಡೋರಿ ಈ ರಂಗಸ್ಥಳಡು ವಿರಾಜಮಾನರಾಯನಾರು ಮೋಹನ್ ದಾಸ್ ರೈ ಎರಂಬು ಮೋಹನ್ ದಾಸ್ ರೈಗೆಲ್ಲ ಪರಿಚಯ ಮೂಲ ಹೆಚ್ಚಿನಾಗಲೇ ಮಾತಾ ಇತ್ತಿದ್ದಾರೆ. ಪರವೂರುಡು ಅಬುದಾಬಿ ಅಂಚನೆ ಪರವೂರ್ದ ಆ ಜಾಗೆಯಲ್ಲಿ ಈ ನಮ್ಮ ಈ ಹಳ್ಳಿಗಾರರು ಒಂದಾತ ಕಲಾವಿದರೆಲ್ಲ ತೊಂಬೋದು ಅವರು ಕಾರ್ಯಕ್ರಮ ಕೊರ್ಪಾಯಿನ ಒಂದು ವ್ಯಕ್ತಿತ್ವದ ನಮ್ಮ ಮೋಹನ್ ದಾಸ್ ರೈಗಳು ಅಂಚಿನ ಮೋಹನ್ ದಾಸ್ ರೈಗಳು ನಮ್ಮ ಒಟ್ಟುಗಳರು ಆರೆಲ್ಲ ಮಾತೆಲ್ಲ ಪರವಾದ ಸ್ವಾಗತ ಮಾಡ್ಕೊಂಡಿಲ್ಲ. ತಾರಾನಾಥ ಆಳ್ವ ಇವರು ಶಾಲು ತೋರಿಸುವ ಮೂಲಕ ಪ್ರೀತಿಯ ಸ್ವಾಗತ. ತಾರಾನಾಥ ಆಳ್ವ ಮೋಹನ್ ದಾಸ್ ರೈ ಇರಬೋ ಇವರಿಗೆ ಪ್ರೀತಿಯ ಸ್ವಾಗತ. ಕುಡೋರಿ ಕೈತಾಳಿದ್ದಾರೆ ಸಂತೋಷ್ ಕುಮಾರ್ ಶೆಟ್ಟಿ ಬೆಳತರ್ಕ ಜೆಸಿದ ಅಧ್ಯಕ್ಷರಾದ ಲಯನ್ಸ್ ಅಧ್ಯಕ್ಷರಾದ ಊರುಡು ನಡಪರಂಜಿನ ಪೂರ ಕಾರ್ಯಕ್ರಮ ಪಾಲ್ಪಡಿಪರಂಜಿನ ವ್ಯಕ್ತಿ ಸಂತೋಷ್ ಕುಮಾರ್ ಶೆಟ್ಟಿ ಬೆಳತರ್ಕ ಮುರಿಂದ ದಿನಟ ಪೋಲ್ ಮತ್ತು ಪೋಪ ನಿಲಯನ ಅಡಕೇನು ಆರು ಪ್ರೀತಿನ ಒತ್ತೊಂದು ಪೊರ್ತುಪ್ಪ ಇನ್ನು ಈ ಕಾರ್ಯಕ್ರಮ ಬರ್ತೀರಿ ಆರೆಲ್ಲ ಮಾತೆಲ್ಲ ಪರವಾದ ಸ್ವಾಗತ ಮಾಡ್ಕೊಂಡಿಲ್ಲ. ಸಂತೋಷ್ ಶೆಟ್ಟಿ ಕಲ್ತಡಿ ಉದ್ಯಮಿಗಳು ಇವರಿಗೆ ಸಂಜೀವ ಗಜಾನನ ಇವರು ಶಾಲು ತೋರಿಸುವ ಮೂಲಕ ಅತ್ಯಂತ ಪ್ರೀತಿಯ ಸ್ವಾಗತ. ಒರಿ ಹಿರಿಯ ಒಂದಾತ ಜೋಕಲಿಗೆ ವಿದ್ಯೆಯನ್ನು ಕಲ್ಪಾದ ಯಕ್ಷಗಾನದ ಒರಿ ಅಭಿಮಾನಿಯಾದ ಯಕ್ಷಗಾನದ ಒರಿ ಕಲಾವಿದೆಯಾದ ಪಟ್ಲ ಫೌಂಡೇಶನ್ ವಿಟ್ಲ ಘಟಕದ ಕಾರ್ಯದರ್ಶಿಲಾದ ಎಂಗ್ಲೆ ಮಾತ ಮಾರ್ಗದರ್ಶನ ಮಾಡ್ಕೊಂಡಿದ್ದೇನ ಪೋಪ್ ಶೆಟ್ಟಿ ಇನ್ನಿತ ಈ ಕಾರ್ಯಕ್ರಮ ಒಡಂಡ ಪೋಪ ಶೆಟ್ಟಿ ಅರ್ನ ರಾತ್ರಿದ ಎನ್ನಲೆ ಕೂಡ ಒಂಜಿ ರತ್ತು ಗಂಟೆ ರಾತ್ರಿ ಮಟ್ಟ ಜೆತ್ತುಪ್ಪಾಗ ಆರ್ನ ಒಂಜತ್ತದ ಒಂಜಿ ಮೆಸೇಜ್ ಒಂಜ ಆತ ಜನಕ್ಕೆ ಫೋನ್ ಮಾಡ್ಕೊಂಡು ಇತ್ತಿನಂಚಿನ ಪೋಪ್ ಶೆಟ್ಟಿ ಇನ್ನು ಕಾಂಡದ ಮುಖ ಮೂಜಿ ಸರ್ತಿ ವಿಟ್ಲ ಬರ್ತಾರೆ ಇಲ್ಲ ಹೋಯ್ತು ಅಂಚಿನ ಹಿರಿಯರು ಎನ್ನ ಮಾರ್ಗದರ್ಶಕರೇನ ಪೋಪ್ ಶೆಟ್ಟಿ ಈರೆಗಿಲ್ಲ ವಿಟ್ಲ ಘಟಕದ ಪರವಾದ ಯಕ್ಷಾಭಿಮಾನಿಗಳ ಪರವಾದ ಸ್ವಾಗತ ಮಾಡ್ಕೊಂಡು. ರವಿ ಶೆಟ್ಟಿ ಕರ್ಕಳ ಇವರು ಶಾಲು ತೋರಿಸುವ ಮೂಲಕ ಪ್ರೀತಿಯ ಸ್ವಾಗತ
ಗೌರವಾನ್ವಿತ ಪೂವಪ್ಪ ಶೆಟ್ಟಿ ಅಳಿಕೆ ಪಟ್ಲ ಫೌಂಡೇಶನ್ನ ಚಾಲನಾ ಶಕ್ತಿ ಕಾರ್ಯದರ್ಶಿಯಾಗಿ ಈ ಪಟ್ಲ ಫೌಂಡೇಶನ್ ಅನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಪೂವಪ್ಪ ಶೆಟ್ಟಿ ಅಳಿಕೆ ನಿವೃತ್ತ ಉಪನ್ಯಾಸಕರು. ಇನಿ ಈ ರಂಗಸ್ಥಳಡು ವೇಷ ಪಾಡದೆ ಭಾರಿ ಪೊರ್ಲುದ ಪ್ರಸಂಗ ಅಯೋಧ್ಯೆ ದೀಪಾಪನ ಈ ಪ್ರಸಂಗವನ್ನು ಗೊಬ್ಬುತ್ತೋ ಜವರಂಜಿನ ಮೇಲದ ಮಾತ ಕಲಾವಿದರು ಭಾಗವತಿಯರಿಗೆ ಚೆಂದದ ಮೊದಲೆಗಾರರು ಚಕ್ರಧಾರ ಮಿಗಲಿ ಮಾತರಿಗಳ ಮಾತಿನ ಪರವಾದ ಸ್ವಾಗತ ಬಯಸೊಂದಿಲ್ಲ. ಇನಿ ಈ ಕಾರ್ಯಕ್ರಮ ಅವನಿಂದ ಕೊಂಚ 8 ಜನ ಸಹಕಾರ ಮತ್ತೊಂದಿಲ್ಲ. ಆ ಸಹಕಾರ ಮತ್ತಿನ ಪೂರ ಯಕ್ಷಾಭಿಮಾನಿಗಳ ಸ್ವಾಗತ ಅಂಜನೆ ಇನ್ನು ಈ ಕಾರ್ಯಕ್ರಮ ಈತ ಸೋಕುಡು ಪುರ್ಲುಡ ನಿರೂಪಣೆ ಮಲ್ಕೊಂಡಿದ್ದ ಕೊಂಚ 2 ಜನತ ಪಿರವಣ ಸಹಕಾರ ಮಲ್ಲಕ್ಕಂದು ಸುರೇಶ್ ಶೆಟ್ರೆ ಪಡಿವಾಗಿಲು ರಾಧಾಕೃಷ್ಣ ಎರುಂಬು ನಿಖಿಲಗಳ ಮಾತಿನ ಪರವಾದ ಸ್ವಾಗತ ಮತ್ತೊಂದು ಈ ವಿಟ್ಲ ಘಟಕ ಸೂರ್ಯಚಂದ್ರ ಇತ್ತನಾಥ ಕಾಲ ಮುಟ್ಟ ಎಡ್ಡೆ ರೀತಿಯಲ್ಲಿ ನಡೆದು ಬರದೆ ಕಷ್ಟ ಕಾರ್ಪಣ್ಯ ಇತ್ತಿನಕಲಿ ಈ ಘಟಕದ ಕಾರ್ಯದರ್ಶಿಲಾದಪ್ಪು ಇದನ್ನ ಇತ್ತೆ ಒಂತೆಡಿ ಮಟ್ಟದ ಅಧ್ಯಕ್ಷೆ ಯಾನಾದಪ್ಪು ಎಂಕದ ತಿರುಪಾಯತ್ತ ನಮ್ಮ ಮಾತೆಲ್ಲ ಆಪತ್ ಬಾಂಧವ್ಯರು ಸತೀಶ್ ఆయన తెలిపాది ఎంకెళ్ళి అప్పుడు సహకార ఏపల మలుపు అని పన్నొందు ఇనిత ఈ స్వాగతం అనిపే అవకాశం అందుకున్న ಘಟಕದಲ್ಲಿ ಅಂಚಿನ ಸೇರಿದ ಮಾತುಗಳ ಒಂದನೇ ಮತ್ತೊಂದು ಎನ್ನ ಈ ಸ್ವಾಗತ ಭಾಷಣವನ್ನು ಅಪ್ಪಿನ ಕನ್ನಡ ಅರ್ಪಣೆ ನಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿದ ಗೌರವಾನ್ವಿತ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ನಮ್ಮ ವಿಟ್ಲ ಪಟ್ಲ ಫೌಂಡೇಶನ್ ಘಟಕದ ಟ್ರಸ್ಟ್ನ ಘಟಕದ ಅಧ್ಯಕ್ಷರು. ಇವರಿಗೆ ರೋಹಿತ್ ರೈ ಚೆಂಬರಡ್ಕ ಇವರು ಶಾಲನ್ನ ತೊಡಿಸುವ ಮೂಲಕ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಕಳೆದ 4 ವರ್ಷಗಳಿಂದ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇವರ ವಿಟ್ಲ ಘಟಕದಿಂದ ಇಲ್ಲಿ ಅಮೋಘವಾದ ಯಕ್ಷ ಪ್ರದರ್ಶನ ನಡೀತಾ ಇದೆ. ಈ ವರ್ಷ ಚುನಾವಣೆ ಪರ್ವಕಾಲದಲ್ಲಿ ನಾವು ಇರುವುದರಿಂದ ಬಹಳಷ್ಟು ನಮಗೆ ಪ್ರಚಾರ ಮಾಡಲಿಕ್ಕೆ ಸಮಯ ಮತ್ತು ನಿಯಮಬದ್ಧವಾಗಿ ಮಾಡಬೇಕಾಗಿತ್ತು. ಆದರೂ ಬಹಳಷ್ಟು ಯಕ್ಷಾಭಿಮಾನಿಗಳು ಸೇರಿದ್ದೀರಿ. ನಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಇದೀಗ ನಡೆದು ಬಂದಿಯ ಹಾದಿಯ ಒಂದು ಕಿರುನೋಟ ಪ್ರಸ್ತಾವನೆಯ ಮೂಲಕ ನಮ್ಮ ವಿಟ್ಲ ಘಟಕದ ಕಾರ್ಯದರ್ಶಿಗಳಾದ ಪೂವಪ್ಪ ಶೆಟ್ಟಿ ಅಳಿಕೆ ಇವರಿಂದ. ವಿಟ್ಲ ಸೇನೆಯ ಆರಾಧ್ಯ ಮೂರ್ತಿ ಉಳ್ಳಾಲದ ಪಂಚಲಿಂಗೇಶ್ವರನ್ನು ಮನಸಾರ ಸ್ಮರಿಸುತ್ತಾ ಸ್ಥಳ ಸಾನ್ನಿಧ್ಯದ ದೈವ ದೇವರುಗಳನ್ನು ಪ್ರಾರ್ಥಿಸುತ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಗೌರವಾನ್ವಿತರೆ, ಎದುರುಗಡೆ ನೆರೆದಿರುವಂತಹ ಎಲ್ಲ ಪಟ್ಲಾಭಿಮಾನಿ ಬಂಧುಗಳೇ, ಯಕ್ಷಗಾನ ಕಳೆದ ವರ್ಷ ಮತ್ತೆ ಈ ವರ್ಷ 2 ವರ್ಷ ಕೂಡ ಸ್ವಲ್ಪ ನಮಗೆ ಕಷ್ಟವೇ ತಂದು ಕೊಟ್ಟಿದೆ. ಯಾಕಂದ್ರೆ ಎಲೆಕ್ಷನ್ ಬಂತು. ಕಳೆದ ವರ್ಷ ಮೇ 1ನೇ ತಾರೀಕಿಗೆ ಅಸೆಂಬ್ಲಿ ಎಲೆಕ್ಷನ್ ಆಯಿತು. ಈ ವರ್ಷ ಈಗ ನಮಗೆ ಕೆಲವೊಂದು ಅಡೆತಡೆಗಳಿರುವ ಕಾರಣ ಸ್ವಲ್ಪ ಪ್ರಚಾರ ಈಗಾಗಲೇ ರಾಧರನ್ನ ಹೇಳಿದ್ರು ಸ್ವಲ್ಪ ಕಡಿಮೆ. ಆದರೂ ನಮ್ಮ ಪ್ರಯತ್ನವನ್ನು ಮಾಡಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಯಕ್ಷಗಾನ ಅಂತ ಹೇಳಿದ್ರೆ ಬಡವರಿಗೆ ಸಾಮಾನ್ಯವಾಗಿ ಅತ್ಯಂತ ಕಷ್ಟಕರವಾದಂತಹ ಕಾಲ. ಸತೀಶ್ ಅಣ್ಣನಿಗೆ ಗೊತ್ತುಂಟು, ಅವರು ಭಾಗವತರಾಗಿ ಆರಂಭದ ಕಾಲದಲ್ಲಿ ಜಾಗಟೆಯನ್ನು ಕೈಯಲ್ಲಿ ಹಿಡಿಯುವಾಗ ಅವರಿಗೆ ಅದೆಷ್ಟು ನೋವುಗಳು, ಸಂಕಟಗಳು, ಕಷ್ಟಗಳು ಬಂದಿತ್ತು. ಎಷ್ಟು ಅಂತ ಹೇಳಿದ್ರೆ ಅವರ ಬಹುಶಃ ಹೇಳಿದ ಪ್ರಕಾರ ಹೊಗೆನಾಡು ದೇವರ ಸನ್ನಿಧಿಯಲ್ಲಿ ಜಾಗಟೆಯನ್ನು ಹಿಡಿದುಕೊಂಡು ಅವರು ಮೇಳಕ್ಕೆ ಭಾಗವತರಾಗಿ ಸೇರಿದ್ರು. ಆದರೆ ಅದೇ ಸನ್ನಿಧಿಯಲ್ಲಿ ಬಂದು ನನಗಿನ್ನು ಯಕ್ಷಗಾನ ಸಾಧ್ಯ ಇಲ್ಲ ಅಂತ ಹೇಳಿ ಜಾಗಟೆಯನ್ನು ಕೆಳಗಿಟ್ಟವರು ಅವರೇ. ಯಾಕಂದ್ರೆ ಸ್ವಲ್ಪ ಪ್ರಸಿದ್ಧಿಗೆ ಬಂದ ಕೂಡಲೇ ಮತ್ತೆ ಕಾಳಲಿಕ್ಕೆ ಆರಂಭ ಮಾಡ್ತಾರೆ. ಏನೇ ಇರಲಿ, ಆಮೇಲೆ ಅವರು ಮತ್ತೆ ಜಾಗಟೆ ಹಿಡಿದವರು ಹಿಂದೆ ನೋಡಲಿಲ್ಲ. ಅವರ ಯಾವುದೇ ಕಷ್ಟದ ಸಂದರ್ಭದಲ್ಲಿ ಏನಿದ್ರೂ ಕೂಡ ದೇವರು ಕಟೀಲಿನ ಭ್ರಮರಾಂಬಿಕೆ ಹಾಗೂ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನು ಕೈ ಬಿಡಲಿಲ್ಲ. ಅದೇ ರೀತಿಯಾಗಿ ಅದು ಮುಂದುವರಿಸ್ತಾ ಇದ್ದಾರೆ. ಬಡ ಕಲಾವಿದರ ಕಷ್ಟಗಳನ್ನು ನೆನೆದು ನೋಡಿ ಅವರು ಸ್ವತಃ ಅನುಭವಿಸಿ ದುಃಖಿತರಾಗಿ ಇದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಸೆಪ್ಟೆಂಬರ್ 2015 ಸೆಪ್ಟೆಂಬರ್ ತಿಂಗಳಲ್ಲಿ ಕಟೀಲ್ನಲ್ಲಿ ಭ್ರಮರಾಂಬಿಕೆಯ ಸನ್ನಿಧಿಯಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಎಂಬಂತಹ ಈ ಒಂದು ಫೌಂಡೇಶನ್ ಹುಟ್ಟಾಕಿದರು.
ಸಮಾನ ಮನಸ್ಕರು, ಯಕ್ಷಾಭಿಮಾನಿಗಳು, ಪಟ್ಲಾಭಿಮಾನಿಗಳು ಎಲ್ಲ ಸೇರಿಕೊಂಡು ಅವರ ಉದ್ದೇಶ ಇದ್ದದ್ದು 1 ಕೋಟಿ ರೂಪಾಯಿಯನ್ನು ಏನಾದರೂ ಮಾಡಿ ಸಂಗ್ರಹ ಮಾಡಿ ಅದರಿಂದ ವರ್ಷಕ್ಕೆ ಬರುವಂತಹ 8 ರಿಂದ 10 ಲಕ್ಷ ರೂಪಾಯಿಯನ್ನು ಇಂತಹ ಬಡ ಕಲಾವಿದರ ಕಣ್ಣನ್ನು ಒರೆಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ. ಅದರ ಪರಿಣಾಮವಾಗಿ ಇಂದು 8 ವರ್ಷಗಳಲ್ಲಿ 11 ಕೋಟಿ ರೂಪಾಯಿ ಇವತ್ತು ಈಗ ಖರ್ಚಾಗ್ತಾ ಇದೆ. ಇದು ಅವರಿಂದ ಮಾತ್ರ ಸಾಧ್ಯವಲ್ಲದೆ ಬೇರೆ ಖಂಡಿತ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ಮೇಲೆ ನಾವು ಮೊನ್ನೆ ಯಾವುದೋ ಒಂದು ನಾನು ವಿಡಿಯೋದಲ್ಲಿ ನೋಡಿದೆ, ಒಬ್ಬರು ಕಲಾವಿದ ಮಹಿಷಾಸುರನ ವೇಷ ಹಾಕಿಕೊಂಡು ರಂಗಸ್ಥಳದಲ್ಲಿ ಎಲ್ಲ ಕಂಬಗಳಿಗೆ ಹಾಕಿಕೊಂಡು ಅಥವಾ ಇನ್ನು ರಂಗಸ್ಥಳದಲ್ಲಿ ಅಬ್ಬರಿಸಿ ಆ ರಂಗಸ್ಥಳವನ್ನು ಹುಡಿ ಮಾಡಿದಂತಹ ಒಬ್ಬ ಕಲಾವಿದ, ಮಹಿಷಾಸುರನಾಗಿ ವೇಷ ಮಾಡಿದಂತಹ ಕಲಾವಿದ. ಮರುದಿವಸ ಅವರು ಕೋರೆಯಲ್ಲಿ, ಕೆಂಪು ಕಲ್ಲಿನ ಮುರ್ರಕಲ್ಲಿನ ಕೋರೆಯಲ್ಲಿ ಆ ಕಲ್ಲನ್ನು ಕೊಯ್ದು ಅದನ್ನು ಹೊತ್ತು ಗಾಡಿಗೆ ತುಂಬಿಸ್ತಾ ಇದ್ದು ಅವರ ಮೈಯೆಲ್ಲ ಬಣ್ಣ ಕೆಂಪಾಗಿತ್ತು. ಅಷ್ಟು ಕಷ್ಟಪಟ್ಟು ಆ ಮಧ್ಯಾಹ್ನದ ಬಿಸಿಲಲ್ಲಿಯೂ ಕೂಡ ಲೋಡ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ನೋಡಿ, ಇದು ಕಲಾವಿದರ ಸಂಕಷ್ಟಗಳು. ಇದಕ್ಕೆ ಮಿಡಿಯುವವರು ಯಾರಿದ್ದಾರೆ ಅಂತ ಇರುವಂತದ್ದು ಪ್ರಶ್ನೆ ಅಷ್ಟೇ. ಅನೇಕರು ಇದರ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸುವುದು, ಆದರೆ ಮುಂದೆ ಬರುವವರು ಯಾರೂ ಇಲ್ಲ. ಆ ನಿಟ್ಟಿನಲ್ಲಿ ಸತೀಶ್ ಅಣ್ಣ ಈಗಾಗಲೇ ಬಡ ಕಲಾವಿದರಿಗೆ 100 ಮನೆಗಳನ್ನು ಕಟ್ಟಿಕೊಡುವಂತಹ ಒಂದು ದೃಢ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಈಗಾಗಲೇ ಅದರಲ್ಲಿ 26 ಮನೆ ಹಸ್ತಾಂತರ ಆಗಿದೆ. ಈಗಾಗಲೇ ಇನ್ನು ಒಂದೊಂದೇ ಆ ರೀತಿ ಆಗ್ತಾ ಇದೆ. ಏನೇ ಇರಲಿ, ಇನ್ನು ಮುಂದೆ ಆಗುವಂತಹ ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ ನಾವು ಅವರಿಗೆ ಸಹಾಯಕರಾಗಿ, ನಾವು ಅವರ ಬೆನ್ನೆಲುಬಾಗಿ ನಾವು ನಿಲ್ತೇವೆ ಅಂತ ಹೇಳಿ ನಾವು ಅವರಿಗೆ ಭರವಸೆಯನ್ನ ಕೊಡ್ತಾ ಇದ್ದೇವೆ. ಕಳೆದ ವರ್ಷದ ಒಂದು ಸಂಕ್ಷಿಪ್ತವನ್ನು ನಿಮಗೆ ಪಟ್ಲ ಫೌಂಡೇಶನ್ ಏನು ಮಾಡಿದೆ ಅಂತ ಹೇಳಿ ನಿಮಗೆ ಸ್ವಲ್ಪ ನಿಮ್ಮ ಮಾಹಿತಿಯಾಗಿ ನಾನು ಹೇಳ್ತಾ ಇದ್ದೇನಷ್ಟೇ. ಕಳೆದ ವರ್ಷ ಪಟ್ಲ ಸಂಭ್ರಮ ಪಟ್ಲ ಗಾರ್ಡನ್ ಆಗಿತ್ತು. ಅದರಲ್ಲಿ ಅನಾರೋಗ್ಯ ಪೀಡಿತರಿಗಾಗಿ ಆಸ್ಪತ್ರೆ ಸೇರಿದ ಕಲಾವಿದರಿಗೆ ವೈದ್ಯಕೀಯ ವೆಚ್ಚವನ್ನು ಭರಿಸಿದರು. ಕಲಾವಿದರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ, ಬಂಗಾರದ ಪದಕ, ಪ್ರತಿ ವರ್ಷ ಪಟ್ಲ ಪ್ರಶಸ್ತಿ, 1 ಲಕ್ಷ ರೂಪಾಯಿ ಗೌರವಧನದೊಂದಿಗೆ ಗೃಹ ನಿರ್ಮಾಣಕ್ಕೆ ನೆರವು ತಲಾ 25,000, ಸಪ್ರಾತ್ರ ಕಲಾವಿದರಿಗೆ ಆರ್ಥಿಕ ನೆರವು ತಲಾ 50,000, ಯಕ್ಷಧ್ರುವ ಕಲಾ ಗೌರವ ತಲಾ 20,000, ವಿವಿಧ ಕ್ಷೇತ್ರಗಳ ಹಿರಿಯ 14 ಸಾಧಕರಿಗೆ ಗೌರವ ಸನ್ಮಾನ ತಲಾ 20,000, ಉಚಿತ ವೈದ್ಯಕೀಯ ತಪಾಸಣೆ, ಕಣ್ಣಿನ ತಪಾಸಣೆ, ಕನ್ನಡಕ ಹಾಗೂ ಇತರ ಔಷಧಿ ವಿತರಣೆ. ಇದೆಲ್ಲ ಕಳೆದ ವರ್ಷ. ಬಹುಶಃ ನಾನು ಯಾಕೆ ಹೇಳಿದೆ ಅಂತಂದ್ರೆ ನಿಮಗೆಲ್ಲ ಇದರ ಬಗ್ಗೆ ಸಣ್ಣ ಒಂದು ಜ್ಞಾನ ಇರಲಿ ಅಂತ ನಾನು ಹೇಳಿದೆ. ನಾಡ್ದು ಮೇ 26ರಂದು ಪಟ್ಲ ಗಾರ್ಡನ್ ಅಲ್ಲಿ ಮತ್ತೆ ಪಟ್ಲ ಸಂಭ್ರಮ ನಡೆಯಲಿಕ್ಕಿದೆ. ಸತೀಶ್ ಅಣ್ಣ ಅದರ ಬಗ್ಗೆ ಹೇಳಿದರು. ಇದರ ಜೊತೆಗೆ ಕೇವಲ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ, ಅದನ್ನು ಕೊರೋನಾ ಸಮಯದಲ್ಲಿ ಅದನ್ನು ದೈವ ನರ್ತಕರಿಗೆ, ಅವರ ಪರಿವಾರದ ಪರಿಕರವರಿಗೆ, ಹಾಗೆಯೇ ರಂಗ ಕಲಾವಿದರಿಗೆ ಅದನ್ನು ವಿಸ್ತರಿಸಿದ್ರು. ಮೊನ್ನೆ ನಾನು ನೋಡಿದೆ, ಲೈವ್ ಆಗಿ ನಾನು ನೋಡಿದೆ, ಐಶ್ವರ್ಯ ಪರಿವಾರದವರು ಅಂತ ಹೇಳಿ ಮಂಗಳೂರಿನಲ್ಲಿ ತೃತೀಯ ಲಿಂಗಿಗಳು ಅಂತ ನಾವು ಏನು ಹೇಳ್ತೇವೆ, ಅವರೆಲ್ಲ ಒಟ್ಟು ಸೇರಿಕೊಂಡು ತಮ್ಮ ಸಂಪಾದನೆ ಒಂದು ಅಂಶವನ್ನು ಬೇರೆ ಇರಿಸಿ ಅದರಿಂದ ಯಕ್ಷಗಾನ ಬಯಲಾಟವನ್ನು, ಪಾವನ್ಯ ಮೇಳದ ಆಟವನ್ನು ಮಾಡಿಸಬೇಕು ಅಂತ ಅವರು ಮಾಡೋ ಉದ್ದೇಶ ಇಟ್ಕೊಂಡು ಕಳೆದ ವರ್ಷವನ್ನು ಆರಂಭ ಮಾಡಿದ್ದಾರೆ. ಈ ವರ್ಷ ನಡೆಯಿತು. ಆ ಸಮಯದಲ್ಲಿ ಅವರು ವೇದಿಕೆಯಲ್ಲಿ ಹೇಳಿದಂತಹ ಮಾತು, ನಮ್ಮನ್ನು ಎಲ್ಲರೂ ನಿರ್ಲಕ್ಷಿಸ್ತಾ ಇದ್ದಾರೆ, ನಮ್ಮನ್ನು ಹೇಳೋರು ಕೇಳೋರು ಯಾರಿಲ್ಲ. ಆದರೆ ಈಗ ನಮಗೆ ಭರವಸೆ ಬಂದಿದೆ, ಈ ಪಾವನ್ಯ ಮೇಳದ ಯಕ್ಷಗಾನ ಆಡಿಸ್ತಾ ಇದ್ದೇವೆ ಅಂತೇಳಿ ಕಣ್ಣೀರು ಕರೆದ್ರಂತೆ. ಬಹುಶಃ ಸತೀಶನನ್ನು ಕೂಡ ಒಂದು ಸ್ವಲ್ಪ ಅವರ ಮೇಲೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿರ್ಬೇಕು. ಇನ್ನೊಂದು ರೀತಿ ಅಂತ ಹೇಳಿದ್ರೆ, ಯಕ್ಷಗಾನವನ್ನು ಉಳಿಸಿ ಬೆಳೆಸುವುದಕ್ಕೋಸ್ಕರವಾಗಿ ಈ ವರ್ಷ ಅಂದ್ರೆ ಕಳೆದ ವರ್ಷ ಸಾಮಾನ್ಯವಾಗಿ 4,500 ವಿದ್ಯಾರ್ಥಿಗಳಿಗೆ 55 ಶಾಲೆಗಳ ಸಾಮಾನ್ಯ 4,500 ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಯಕ್ಷ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಅದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವನ ಕಳೆದ ವರ್ಷ ಇನ್ನೊಂದು ಕಲಾವಿದರಿಗೆ ಧರ್ಮಾರ್ಥಕ್ಕೆ ಫ್ರೀಯಾಗಿ ವಿಮಾ ಯೋಜನೆ ಪೋಸ್ಟ್ ಆಫೀಸ್ನ ಮುಖಾಂತರ ಸಾಮಾನ್ಯ ಅವರು ಏನು ಕಟ್ಟಲಿಕ್ಕಿಲ್ಲ, 3,500 ಜನರಿಗೆ ಆಗಿದೆ ವಿಮಾ ಯೋಜನೆ ಆಗಿದೆ. ಅದರಲ್ಲಿ ಎಲ್ಲ ಸೌಲಭ್ಯವನ್ನು ಪಡೀತಾ ಇದ್ದಾರೆ. ಯಾರು ಒಂದು ನಯ ಪೈಸೆಯನ್ನು ಕೊಡ್ಲಿಕ್ಕಿಲ್ಲ. ಇಂತಹ ಯೋಜನೆಗಳು ಇನ್ನು ಅದೆಷ್ಟೋ ಇದೆ.
ಹಾಗೆ ಈ ಯಕ್ಷಗಾನದ ಬಗ್ಗೆ ಕೂಡ ಹಾಗೆ ಕಳೆದ ಸಲ ಕಾಶ್ಮೀರಕ್ಕೆ ರಾಜ್ಯಪಾಲರು ಆಹ್ವಾನ ಮಾಡಿದ್ರು, ಅಲ್ಲಿಂದ ಮತ್ತೆ ವೈಷ್ಣವಿಗೆ ಮತ್ತೆ ಆಹ್ವಾನ ಮಾಡಿದ್ರು. ಈಗ ನೆಕ್ಸ್ಟ್ ಇನ್ನು ಆ ಕಡೆ ಎಲ್ಲ ಇನ್ನು ಆಹ್ವಾನ ಮಾಡಲಿಕ್ಕೆ ಇದ್ದಾರೆ. ಈ ವರ್ಷ ಕೂಡ ಹಾಗೆ ನಮ್ಮ 40ನೇ ಘಟಕ ಈಗ ವಿದೇಶದಲ್ಲಿ ಅದು ಉದ್ಘಾಟನೆ ಆಗ್ಲಿಕ್ಕಿದೆ. ಅದು ಅದರ ಬಗ್ಗೆ ಸತೀಶ್ ಅಣ್ಣ ಹೇಳಿದರು ಎಂದು ಹೇಳುತ್ತಾ, ಇದೊಂದು ನಿಮಗೆ ಒಂದು ಸಂಕ್ಷಿಪ್ತ ಪರಿಚಯ ಏನೆಲ್ಲ ಆಗಿದೆ ಈ ಪಟ್ಲ ಫೌಂಡೇಶನ್ ಮುಖಾಂತರ ಅಂತೇಳಿ. ಕೇವಲ ನಿಮಗೆ ಹೇಳೋದು ಅಥವಾ ನಿಮ್ಮನ್ನು ಆಹ್ವಾನಿಸುವುದು ಮಾತ್ರಲ್ಲ, ಇದು ಏನು ಏನು ಅಂತೇಳಿ ನಿಮಗೆ ಗೊತ್ತಿರಬೇಕು ಅಂತ ಹೇಳಿ. ದನ ತನಗಾಗಿ ಹಾಲು ಕೊಡುವುದಿಲ್ಲ, ನದಿಯ ನೀರು ತನಗಾಗಿ ಹರಿಯುವುದಿಲ್ಲ. ಅಂದ್ರೆ ಬೇರೆಯವರಿಗೋಸ್ಕರವಾಗಿ ನಮ್ಮ ಸಂಪಾದನೆ ಒಂದು ಸ್ವಲ್ಪ ಅಂಶವನ್ನು ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ಕೆ ನಾವು ವಿನಿಯೋಗಿಸಿದರೆ ಭಗವಂತನ ಅನುಗ್ರಹ ಇರ್ತದೆ, ಆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಇರ್ತದೆ ಅಂತ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಹಳ ದೂರಗಳನ್ನು ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಪಾದಕ್ಕೆ ಅರ್ಪಿಸ್ತೇನೆ. ಯಕ್ಷಗಾನ ಮುಗಿಯಲು ಪ್ರಾಸ್ತಾವಿಕ ನುಡಿಗಳ ಮೂಲಕ ಇಡೀ ಪಟ್ಲ ಫೌಂಡೇಶನ್ನ ಬೆಳವಣಿಗೆಯ ಒಂದು ಕಿರು ಪರಿಚಯವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಹೂವಪ್ಪ ಶೆಟ್ಟಿಯವರಿಗೆ ತಮಗೆ ಪ್ರೀತಿಯ ವಂದನೆಗಳು. ಇದೀಗ ಈರುವರು ಪ್ರತಿಭಾನ್ವಿತ ಕಲಾವಿದರನ್ನ ಈ ವೇದಿಕೆಯಲ್ಲಿ ಗೌರವಿಸುತ್ತಿದ್ದೇವೆ. ನಮ್ಮೂರಿನ ಜಯಲಕ್ಷ್ಮೀ ರೈ ಅಡ್ಯನಡ್ಕ ಯಕ್ಷಗಾನ ಕಲಾವಿದೆ, ಹಾಗೆ ರಿಷಿತ್ ರಾಜ್ ಬಿಡ್ಲ ಇವರ ಕಿರು ಪರಿಚಯವನ್ನ ರಾಧಾಕೃಷ್ಣ ಎರುಂಬು ಆಡಳಿತಾಧಿಕಾರಿಗಳು ಜೆಸಿಸ್ ಪ್ರೌಢಶಾಲೆ ವಿಟ್ಲ ಇವರ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸ್ತಾರೆ. ಜಯಲಕ್ಷ್ಮೀ ರೈ ಬನ್ನಿ ವೇದಿಕೆಗೆ. ರಿಷಿತ್ ರಾಜ್ ಬಂಧುಗಳೇ, ಜೀವನದಲ್ಲಿ ಅನಂತ ಕನಸುಗಳನ್ನು ಹೊತ್ತು ಬಾಧಕಗಳನ್ನು ಅನುಭವಿಸಿ ಯಕ್ಷಗಾನ ನಾಟಕ ಕಲೆಗೆ ನನ್ನದೊಂದಿಷ್ಟು ಸೇವೆ ಇರಲೆಂದು ಫಲಾಪೇಕ್ಷೆ ಬಯಸಿದ ತೆರೆಮರೆಯ ಹವ್ಯಾಸಿ ಕಲಾವಿದೆಯರಲ್ಲಿ ಅಡ್ಯನಡ್ಕ ಜಯಲಕ್ಷ್ಮೀ ರೈ ಒಬ್ಬರು. ಪರಿಸ್ಥಿತಿ ಸುಸ್ಥಿರತೆ ಇರದೆ ತರಗತಿ 7ರಲ್ಲಿ ವಿದ್ಯಾಭ್ಯಾಸಕ್ಕೆ ಚುಕ್ಕಿಯಿಟ್ಟು ಮುಂದೆ ಗುರಿಯಿತ್ತು, ಹಿಂದೆ ಗುರುವಿದ್ದು ಯಕ್ಷಗಾನ ಕಲೆ ತನ್ನನ್ನು ಆಕರ್ಷಿಸಿತು. ಉಂಡೆಮನೆ ಕೃಷ್ಣ ಭಟ್, ಉಡ್ಡಂಗಳ ಬಾಲಕೃಷ್ಣ, ಗಣೇಶ ಪಾಲೆಚಾರು ಹಾಗೆ ಶಿವಾನಂದ ಬಜಕೋಡ್ಲು ಇವರ ಗರಡಿಯಲ್ಲಿ ಪಳಗಿ KT ರತ್ನಾ ಟೀಚರ್ ಅವರ ಮಾರ್ಗದರ್ಶನದಲ್ಲಿ ಯಕ್ಷಗಾನಕ್ಕೆ ಪಾದಾರ್ಪಣೆಯನ್ನ ಮಾಡಿದವರು. ಪಕ್ವತೆಯ ಕತಿಗೆ ಮನ ಮಾಡಿ ರಾಜವೇಷದವರೆಗೆ ತಲುಪಿದ ಅವರ ಆಸಕ್ತಿಗೆ ತಾಳಮದ್ದಳೆಯ ಅರ್ಥಗಾರಿಕೆಗೆ ಖಂಡಿತ ನಾವು ಬೆರಗಾಗಬೇಕು. ಏಕಾದಶಿ ಮಹಾತ್ಮೆಯಿಂದ ತೊಡಗಿದ ಯಕ್ಷ ಪಯಣದಲ್ಲಿ ಬರೋಬ್ಬರಿ 80ಕ್ಕಿಂತಲೂ ಹೆಚ್ಚು ಬಾರಿ ವೇದಿಕೆ ಏರಿದವರು. ಮಕ್ಕಳಲ್ಲಿ ಯಕ್ಷಗಾನ ಆಸಕ್ತಿ ಮೂಡಿಸಲು ಅಡ್ಡನಡಕದಲ್ಲಿ ಮಕ್ಕಳ ಯಕ್ಷಗಾನ ತಂಡವನ್ನ ಸಿದ್ಧಗೊಳಿಸಿ ಹಲವು ಪ್ರದರ್ಶನ ನೀಡಿದ ಯಕ್ಷ ನಿರ್ದೇಶಕಿ ಎಂಬ ಪ್ರಶಂಸೆಗೆ ಪಾತ್ರರಾದವರು. ಮಾತ್ರವಲ್ಲದೆ ತುಳು ನಾಟಕ, ಗಲ್ಜಿಗದ ಮಂತ್ರದೇವತೆಯಲ್ಲಿ ಮಂತ್ರದೇವತೆಯ ಪಾತ್ರಕ್ಕೆ ಕಂಠದಾನ, ದೂರದರ್ಶನ ಚಿತ್ರರಂಗದ ಮೆಟ್ಟಲೇರಿದ ಹಿರಿಮೆ ಇದೆ. ಯಕ್ಷಗಾನ ಈಗೀಗ ಎಲ್ಲ ಕ್ಷೇತ್ರಗಳಂತೆ ಶ್ರೀಮಂತ ಕಲೆಯೇ. ಆದರೆ ಕಲಾವಿದರು ತನ್ನ ಕಲಾ ಸಾಧನೆಯಲ್ಲಿ ಸಿರಿವಂತರಾದರೂ ಆರ್ಥಿಕತೆಯಲ್ಲಿ ಇನ್ನೂ ಸಬಲರಾಗಿಲ್ಲರು ಎನ್ನುವುದಕ್ಕೆ ಜಯಲಕ್ಷ್ಮಿಯವರ ಬದುಕು ಸಾಕ್ಷಿ. ಪತಿ ಅಶೋಕ್ ರೈ ಚಾಲಕ ವೃತ್ತಿ ಮಾಡಿಕೊಂಡವರು. ಈರೋರು ಮಕ್ಕಳಾದ ಸಾನ್ವಿ ರೈ ಮತ್ತು ಆತ್ಮೀ ರೈ ವಿದ್ಯಾಭ್ಯಾಸವನ್ನ ಸತ್ಯಸಾಯಿ ಸಂಸ್ಥೆಯಲ್ಲಿ ನಡೆಸುತ್ತಾ ಇವರ ಕುಟುಂಬ ಇನ್ನೂ ಬಾಡಿಗೆ ಮನೆಯಲ್ಲಿ ವಾಸವೇ ಮಾಡುತ್ತಿದೆ ಎನ್ನುವುದಕ್ಕೆ ಖೇದಕರವಿದೆ. ಯಕ್ಷಗಾನಕ್ಕೆ ಸಾಗರೋಪಾದಿಯಲ್ಲಿ ಅವಕಾಶ, ಸೇವೆ, ಧನ ಪ್ರೋತ್ಸಾಹ ಮಾಡುತ್ತಿರುವ ಪಟ್ಲ ಸತೀಶಣ್ಣನ ಸಾರಥ್ಯದ ಪಟ್ಲ ಫೌಂಡೇಶನ್ನ ವಿಟ್ಲ ಘಟಕದ 2024ನೇ ಸಾಲಿನ ವಾರ್ಷಿಕೋತ್ಸವದ ಸಂದರ್ಭ ಇದೀಗ ಗೌರವಾರ್ಪಣೆ. ಹಾಗೆ ಸಮಯಕ್ಕಾಗಿ ಇನ್ನೋರ್ವ ಸನ್ಮಾನಿತರ ಪರಿಚಯವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಜಯಲಕ್ಷ್ಮಿ ಅವರನ್ನ ಅಭಿನಂದಿಸುವಂತಹ ಕಾರ್ಯಕ್ರಮ ನಡೆಯುತ್ತಿದೆ. ಇನ್ನೊಂದು ಬಹುಮುಖ ಪ್ರತಿಭೆ ರಿಷಿತ್ ರಾಜ್ ವಿಟ್ಲ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ರಾಜೇಶ ವಿಟ್ಲ ಮತ್ತು ಧನಲಕ್ಷ್ಮಿ ರಾಜೇಶ್ ರವರ ಸುಪುತ್ರನಾಗಿದ್ದು ವಿಟ್ಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ 4ನೇ ತರಗತಿಯ ವಿದ್ಯಾರ್ಜನೆಯನ್ನು ಮಾಡುತ್ತಿರುವಂತಹ ರಿಷಿತ್ ರಾಜ್ 2ನೇ ವರ್ಷಕ್ಕೆ ಛದ್ಮವೇಷ ಹೊಂದಿದ ಈ ಬಾಲ ಪ್ರತಿಭೆ ಎಲ್ಲಾ ನೃತ್ಯಗಳನ್ನು 100 ವೇದಿಕೆಯಲ್ಲಿ ಪ್ರದರ್ಶಿಸಿದ್ದಾರೆ. ಗುರುಗಳಾದಂತಹ ರಕ್ಷಿತ್ ಶೆಟ್ಟಿ ಪಟ್ರೆ ಇವರಿಂದ ಯಕ್ಷಗಾನವನ್ನು ಕಲಿತು ಉತ್ತಮ ಪ್ರದರ್ಶನ ನೀಡಿ ಎಲ್ಲರ ಮೆಚ್ಚುಗೆ ಪಾತ್ರನಾಗಿರುತ್ತಾರೆ. ಡೈಜಿ ವರ್ಲ್ಡ್ ಜೂನಿಯರ್ ಸೆಲೆಬ್ರಿಟಿ ಸೆಮಿಫೈನಲ್ ತನಕ ತಲುಪಿದ್ದಾಗಲೇ ಅವರಿಗೆ ಒದಗಿದ್ದು ಜಿ ಕನ್ನಡ ನಡೆಸಿದಂತಹ ಡ್ರಾಮಾ ಜೂನಿಯರ್. ಇದೀಗ ಫೈನಲ್ ಹಂತಕ್ಕೆ ಪ್ರವೇಶಿಸಿದ ಈ 4ನೇ ತರಗತಿಯ ಪೋರ ನಿಮ್ಮ ಮುಂದೆ ಗೌರವಾರ್ಪಣೆಗಾಗಿ ಕುಳಿತುಕೊಂಡಿದ್ದಾನೆ.
ಈ ಫೈನಲ್ ಪಂದ್ಯಾಟಕ್ಕೆ ಫೈನಲ್ ಡ್ರಾಮಾ ಜೂನಿಯರ್ನಲ್ಲಿ 24 ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಇದರಲ್ಲಿ ಕೊನೆಯ ಹಂತದವರೆಗೂ ತಲುಪಿದಂತಹ ನಮ್ಮ ಊರಿನ ಹೆಮ್ಮೆ ರಿಷಿತ್ ರಾಜ್ ಅನೇಕ ಸ್ಪರ್ಧೆಗಳಲ್ಲಿ ಹುಲಿವೇಷ ಸ್ಪರ್ಧೆ ಹಾಗೆ ಇತರ ಸ್ಪರ್ಧೆಗಳಲ್ಲಿ ಕೂಡ ಬಹುಮಾನವನ್ನ ಗಳಿಸಿಕೊಂಡು ಕುಣಿತ ಭಜನೆ, ಚಿತ್ರಕಲೆ, ಕ್ಲೇ ಮಾಡೆಲಿಂಗ್, ಚೆಂಡೆ ವಾದನ, ನೃತ್ಯ, ಯಕ್ಷಗಾನ ಹೀಗೆ ಕ್ರಿಯಾತ್ಮಕವಾಗಿ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮವನ್ನು ನೀಡಿರುವಂತಹ ಈ ಪೌರರಿಗೆ ಇನ್ನಷ್ಟು ಅವಕಾಶಗಳು ದೊರಕಲಿ. ಈರೋರು ಗೌರವವನ್ನು ಸ್ವೀಕರಿಸಿರತಕ್ಕಂತಹ ಸಾಧಕರಿಗೆ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನ ಈಯಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಗೌರವ ಅರ್ಪಣೆಯನ್ನ ಅರ್ಪಿಸ್ತಾ ಇದ್ದೇವೆ. ಇದೀಗ ಯಕ್ಷಧ್ರುವ ಫೌಂಡೇಶನ್ ಟ್ರಸ್ಟ್ ಇದರ 4ನೇ ವಾರ್ಷಿಕೋತ್ಸವದ ಈ ಸುಸಂದರ್ಭ. ಅವಕಾಶಕ್ಕಾಗಿ ವಂದನೆಗಳು ಗೌರವಾನ್ವಿತ ರಾಧಾಕೃಷ್ಣ ಯರಮೂರ್ತಿಗೆ. ನಮ್ಮ ಈ ಸಭಾಭವನದಲ್ಲಿ ಪತ್ರಕರ್ತ ಮಿತ್ರರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಈ ಇರುವರನ್ನ ಇನ್ನಷ್ಟು ಬೆಳಿಬೇಕು, ತಮ್ಮ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕು, ಆ ಮೂಲಕ ನಮ್ಮ ಈ ಭಾಗದ ಪ್ರತಿಭೆಗಳು ಅರಳಬೇಕು ಅಂತ. ಈಗ ಜಯಲಕ್ಷ್ಮಿ ರೈ ಇವರಿಂದ ಒಂದೆರಡು ಅನಿಸಿಕೆಗಳು. ಸೀಮೆಯ ಆರಾಧ್ಯ ದೈವ ಆದಂತಹ ಪಂಚಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಹಾಗೂ ಕೇಪು ಉಳ್ಳಾಲ್ತಿಯನ್ನು ನೆನೆಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಧನ್ಯ ವ್ಯಕ್ತಿಗಳನ್ನು ಮನಸಾರೆ ಸ್ಮರಿಸುತ್ತಾ ಹಾಗೂ ಸತೀಶ್ ಪಟ್ಲಿಯವರನ್ನು ಮಗದೊಮ್ಮೆ ನೆನೆಸುತ್ತಾ, ನನಗೆ ವೇಷ ಹಾಕಿದ್ರೆ 1-2 ಶಬ್ದ ಬಂದು ಇಲ್ಲಿ ಮಾತಾಡ್ಬೋದು, ಹೀಗೆ ನಿಂತು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಯಾವ ವೇದಿಕೆಯಲ್ಲಿ ಕೂಡ ನಾನು ಹೀಗೆ ನಿಂತು ಮಾತಾಡ್ಲಿಲ್ಲ. ಪಟ್ಲ ಫೌಂಡೇಶನ್ ಇದರಿಂದ ನನ್ನಂತ ಒಂದು ಪಾಪದ ಕಲಾವಿದೆಯನ್ನು ಗುರುತಿಸ್ತಾರೆ ಅಂದ್ರೆ ಅದು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅಂತ ನಾನು ನೆನೆಸಿದ್ದೇನೆ. ಯಾಕಂದ್ರೆ ಇದು ನನಗೆ ನೆನೆಸದೇ ಬಂದಂತಹ ಭಾಗ್ಯ. ನಾನು ಕನಸಿನಲ್ಲಿ ಕೂಡ ನನ್ನನ್ನು ಈ ತರ ಒಂದು ವೇದಿಕೆಯಲ್ಲಿ ಗುರುತಿಸ್ತಾರೆ ಅಂತ ನಾನು ನೆನೆಸಲೇ ಇಲ್ಲ. 7ನೇ ಕ್ಲಾಸಲ್ಲಿ ನಾನು ಯಕ್ಷಗಾನದ ಪಯಣವನ್ನು ತೊಡಗಿಸಿ ರತ್ನ ಟೀಚರ್ ಇವರಲ್ಲಿ ಯಾವುದೇ ನಾಟ್ಯ ಇಲ್ಲದೆ ನಾನು ಯಕ್ಷಗಾನ ಮಾಡ್ತೇನೆ ಅಂತ ಹೇಳಿ ವೇದಿಕೆಗೆ ಹೋದವಳು. ಹೋಗುವಾಗ ನಾಟ್ಯ ಗೊತ್ತಿಲ್ಲದ ಕಾರಣ ನನ್ನನ್ನು ಹಾಸ್ಯದಲ್ಲಿ ಗುರುತಿಸಿ ಒಂದು ಸ್ತ್ರೀ ಪಾತ್ರ ಕೂಡ ಮೇಘಮುಖಿ ಹೀಗೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಕಟೀಲು ವೇಷಧಾರಿಯಾದಂತಹ ಗಣೇಶ್ ಪಾಲಾಚಾರ್ಯ ಇವರಿಂದ ಸರಿಯಾಗಿ ನಾಟ್ಯ ಕಲಿತು, ನೀನು ಹಾಸ್ಯ ಅಲ್ಲ ಬಣ್ಣದ ವೇಷ ಕೂಡ ಮಾಡ್ಬೋದು ನಿನ್ನ ನಡಿಗೆಯನ್ನು ನೋಡುವಾಗ ಅಂತ ಹೇಳಿ ನಾಡಿಜಂಗ ಅಂತ ಹೇಳುವ ಒಂದು ಪಾತ್ರವನ್ನು ಕೊಟ್ಟರು. ಆಮೇಲೆ ನನಗೆ ಎಲ್ಲ ರಾಜವೇಷವೇ, ರಕ್ತ ಬೀಜಾಸುರ, ನರಕಾಸುರ ಹೀಗೆ ಯಮ ಬೇರೆ ಬೇರೆ ಪಾತ್ರವನ್ನು ಮಾಡಿದ್ದೇನೆ. ಆದರೆ ಈ 80 ವೇದಿಕೆಯಲ್ಲಿ ಒಂದೇ ₹1 ತಗೊಳ್ಳದೆ ವೇದಿಕೆ ಹತ್ತಿದವಳು ನಾನು ಕೈಯಿಂದ ಹಾಕಿ. ಯಾಕಂದ್ರೆ ನಮ್ಮಂತ ಮಹಿಳಾ ಟೀಮ್ ಅಲ್ಲಿ ನಮಗೆ ಸಂಪೂರ್ಣ ದುಡ್ಡು ಕೊಡೋದು 25,000 ವೇಷಗಾರಿಕೆ ಆಗ್ಬೇಕು, ಹಿಮ್ಮೇಳದವರಿಗೆ ಆಗ್ಬೇಕು, ಎಲ್ಲ ಆಗುವಾಗ ನಮ್ಗೆ ದುಡ್ಡು ಸಾಕಾಗುದಿಲ್ಲ. ಆವಾಗ ನನ್ನ ಟೀಮಿನ ಮಕ್ಕಳ ಹತ್ರ ನಾವೆಲ್ಲರೂ ₹1,000 ಹಾಕುವ. ಅವಾಗ ನನಗೆ 3,000, ಯಾಕಂದ್ರೆ ನನ್ನ 2 ಮಕ್ಕಳು ನಾನು. ಹಾಗೆ ಯಾರಿಗೂ ಭೇದ ಭಾವ ಇಲ್ಲದೆ ಪಾಪ ಶ್ರೀಮಂತ ಎಲ್ಲ ಪಾಪದ ಮಕ್ಕಳು, ಹಳ್ಳಿಯ ಮಕ್ಕಳು. ನಾನು ಪುತ್ತೂರಲ್ಲಿ ಹೋಗಿ ನಾಟ್ಯ ಕಲಿಯುವಾಗ ಜಯಲಕ್ಷ್ಮಿ ನೀವು ಪುತ್ತೂರಲ್ಲಿ ಯಾಕೆ ಹೋಗಿ ಕಲಿಯುವುದು, ನಮ್ಮ ಊರಲ್ಲಿಗೆ ಒಂದು ಗುರುಗಳು ತರಿಸಿ ನೀವು ನಾಟ್ಯಾಭ್ಯಾಸ ಮಾಡಿಸಿ ಅಂತ ಹೇಳಿದಕ್ಕೆ ಪಾಪದ ಕಲಾವಿದರು ಯಾರು ಕೂಡ ಶ್ರೀಮಂತರಿಲ್ಲ. ಆದ್ರೂ ಕೂಡ 1,000 ಕೊಡಬೇಕು ಅಂತ ಕೇಳುವಾಗ ಪಾಪ ಎಲ್ಲರ ಗಿಫ್ಟ್ ಮಾಡಿ ಕೊಡ್ತಾರೆ. ಅದರಲ್ಲೂ ನಾನು ಸಣ್ಣದಿರುವಾಗ ಇದು ಸ್ಕೂಲಲ್ಲಿ ಇರುವಾಗ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದಂಥವರು ಮೋಹನ್ ದಾಸ್ ಯರಂಗೋ ಇವರು ಏನು ಹೇಳಿದ್ರು ಗೊತ್ತುಂಟಾ, ಡ್ಯಾನ್ಸ್ ಅಲ್ಲ, ನೀನು ಸ್ವಲ್ಪ ಯಕ್ಷಗಾನ ಕಲಿ, ಯಕ್ಷಗಾನ ನಿನ್ನನ್ನು ಮುಂದೊಂದು ದಿನ ದೊಡ್ಡ ವೇದಿಕೆಯಲ್ಲಿ ನಿಲ್ಲಿಸ್ತದೆ ಅಂತ ಹೇಳಿದ ಮಾತು ಇವತ್ತು ಅವರೇ ಇರುವಂತ ವೇದಿಕೆಯಲ್ಲಿ ನಾನು ನಿಂತಿದ್ದೇನೆ ಅಂದ್ರೆ ಇದು ಪೂರ್ವ ಜನ್ಮದ ಪುಣ್ಯ ಅಂತಲೇ ನೋಡ್ಬೇಕು. ಯಾಕಂದ್ರೆ ಪಾವಂಜ ಮೇಳದ ವೇದಿಕೆಯಲ್ಲಿ ನಿಲ್ಲುವುದಂದ್ರೆ ಅದು ಸಾಧಾರಣ, ಗುರುತಿಸಬೇಕಂದ್ರೆ ನನ್ನ ಕಲೆಯನ್ನು ಗುರುತಿಸಿದಕ್ಕಾಗಿ ನಾನು ತುಂಬಾ ಈ ವೇದಿಕೆಯಲ್ಲಿ ನಾವು ಇವತ್ತು ತುಂಬಾ ಮಾತಾಡಬಾರ್ದು. ಯಾಕಂದ್ರೆ ಈಗ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಯಕ್ಷಗಾನದ ಇದರಲ್ಲಿ, ಹಾಗಾಗಿ ಮಾತಾಡ್ಲಿಕ್ಕೆ ತುಂಬಾ ಉಂಟು, ಇನ್ನೊಮ್ಮೆ ಮಾತಾಡುವ. ಹಾಗೆ ಅವಕಾಶಕ್ಕಾಗಿ
ವಂದನೆಗಳು. ಗೌರವಾನ್ವಿತ ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಮನದುಂಬಿ ಮಾತಾಡಿದ ಜಯಲಕ್ಷ್ಮಿ ರೈತನಿಗೆ ಪ್ರೀತಿಯ ವಂದನೆಗಳು. ಮುಂದಕ್ಕೆ ವೇದಿಕೆಯಲ್ಲಿ ಅನೇಕ ಮಹನೀಯರಿದ್ದಾರೆ. ಎಲ್ಲರ ಪರವಾಗಿ ಗೌರವಾನ್ವಿತ ಮಾಧವ ಮಾವೆ ತಮ್ಮ 2 ಶುಭಾಶಯದ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಸ್ತೇವೆ. ವಿಟ್ಲ ಫೌಂಡೇಶನ್ ವಿಟ್ಲ ಘಟಕ ವತಿಯಿಂದ ನಡೀತಿರುವಂಥ ಒಂದು ಒಳ್ಳೆಯ ಯಕ್ಷಗಾನ, ಅದರ ಜೊತೆಗೆ ಗೌರವಿಸುವಂಥ ಒಂದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ, ಎಲ್ಲರನ್ನು ಕೂಡ ಪರಿಚಯ ಮಾಡುವಂಥ ಒಂದು ಸುಂದರವಾದ ಕಾರ್ಯಕ್ರಮ. ಯಕ್ಷಧ್ರುವ ಪಟ್ಲ ಆ ಫೌಂಡೇಶನ್ ಬಹುಶಃ ಅದರ ಪ್ರಾಸ್ತಾವಿಕ ವಿಚಾರವನ್ನು ನಾವು ತಿಳಿದಾಗ ನಮಗೆ ಭಾಳಷ್ಟು ಸಂತೋಷ ಆಗ್ತದೆ. ಯಕ್ಷಗಾನ ರಂಗದಲ್ಲಿರ್ತಕ್ಕಂಥ ಆ ಬಡವರಿಗೆ, ಬಡ ಕಲಾವಿದರಿಗೆ ಸಹಾಯ ಮಾಡುವಂಥದ್ದನ್ನು ನಾವು ಸುಮಾರು ವರ್ಷದಿಂದ ನಾವು ಕಂಡಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಂಡು ಕಲೆ ಯಕ್ಷಗಾನವನ್ನು ಇಡೀ ದೇಶ ವಿದೇಶಕ್ಕೆ ಪರಿಚಯ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಸತೀಶ್ ಪಟ್ಲರವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಕ್ಷಗಾನ ಏನು ಅನ್ನೋದನ್ನು, ಅದರ ಆ ಮಹಿಷಾಸುರ ಪಾಟಿನ ಒಂದು ವಿಚಾರವನ್ನು ತಿಳಿದಾಗ ನಮಗೆ ಬಹಳಷ್ಟು ಬೇಸರ ಆಗ್ತದೆ. ಇವತ್ತು ನಮ್ಮ ಅಕ್ಕ ಕೂಡ ಯಕ್ಷಗಾನ ಕಲಾವಿದೆಯಾಗಿ ಸನ್ಮಾನಿತರಾಗಿ ಕೆಲವು ವಿಚಾರವನ್ನು ತಿಳ್ಕೊಂಡಾಗ ಕೂಡ ಬೇಸರ ಆಗ್ತದೆ. ಅಂಥವರಿಗೆ ಒಂದು ಒಳ್ಳೆಯ ಸಹಾಯವನ್ನ ಮಾಡಿ ತಾನು ಆ ಒಂದು ಯಕ್ಷಗಾನದಲ್ಲಿ ಯಾವ ರೀತಿ ಹೆಸರನ್ನು ಪಡೆದಿದ್ದೇನೋ ಅದೇ ರೀತಿ ನನ್ನ ಜೊತೆ ಇರ್ತಕ್ಕಂಥ ಸಹಪಾಠಿಗಳು ಕೂಡ ನಮ್ಮ ಫೌಂಡೇಶನ್ ಮುಖಾಂತರ ಸಹಾಯವನ್ನು ಮಾಡಬೇಕಂತ ಒಂದು ಉತ್ತಮವಾದ ಉದ್ದೇಶ ಇರ್ತಕ್ಕಂಥ ಸತೀಶ್ ಪಟ್ಲರ್ ಅವರಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದರೂ ಸಾಕಾಗುವುದಿಲ್ಲ. ನಾನು ಯಾವತ್ತೂ ಕೂಡ ಆ ವೇದಿಕೆಯಲ್ಲಿ ಅವರಿಗೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಒಳ್ಳೆಯ ಹಾಡುಗಾರಿಕೆಯಿಂದ ಇಡೀ ಕರ್ನಾಟಕದ ಜನಮಾನಸದಲ್ಲಿ ಅವರು ಚಿರಂಜೀವಿಯಾಗಿ ಇದ್ದಾರೆ. ಅದೇ ರೀತಿ ನಮ್ಮ ಯಕ್ಷಗಾನದಲ್ಲಿ ನಮ್ಮ ಸತೀಶ್ ಪಟ್ಲ ಕೂಡ ರಾಜ್ಕುಮಾರ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಒಂದು ಉತ್ತಮವಾದ ಹಾಡುಗಾರಿಕೆ, ಅದರ ಜೊತೆಗೆ ಅವರ ಉತ್ತಮವಾದ ಮನಸ್ಸಿದೆಯಲ್ಲ, ಅದು ಬಹಳಷ್ಟು ದೊಡ್ಡದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಪಟ್ಲ ಫೌಂಡೇಶನ್ ಮುಖಾಂತರ ಆಶ್ರಯ ಯೋಜನೆ, ಇವತ್ತು ಸರ್ಕಾರ ಕೊಡುವಂಥ ಯೋಜನೆ, ಆಶ್ರಯ ಯೋಜನೆಗಳು, ಪಟ್ಲ ಫೌಂಡೇಶನ್ ಸತೀಶ್ ಪಟ್ಲರವರ ನೇತೃತ್ವದಲ್ಲಿ ಆ ಮನೆಯನ್ನ ಬಡ ಕಲಾವಿದರು ಯಾರಿದ್ದಾರೆ ಅವರಿಗೆ ಮನೆಯನ್ನ ಕಟ್ಟಿ ಆ ಮನೆಯನ್ನು ಹಸ್ತಾಂತರ ಮಾಡಿ ಅದರ ಗೃಹ ಪ್ರವೇಶ ಮಾಡುವವರೆಗೂ ಅವರ ಜವಾಬ್ದಾರಿ ಇರುವಂಥದ್ದು ಖಂಡಿತ ನಮಗೆ ಹೆಮ್ಮೆ ತರುವಂಥದ್ದು. ಸಮಾಜ ಸೇವೆಯಲ್ಲಿ ಆ ಒಂದು ಯಾವ ರೀತಿ ಸಮಾಜ ಸೇವೆಯಲ್ಲಿ ಕೂಡ ಯಕ್ಷಗಾನದ ಮುಖಾಂತರ ಇಷ್ಟೊಂದು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಬಹುಶಃ ಯಕ್ಷಗಾನದಲ್ಲಿ ಯಾರೂ ಇಲ್ಲ ಅಂತ ನನ್ನ ಒಂದು ಭಾವನೆ. ಯಾರೂ ಕೂಡ ಇಲ್ಲ. ತನ್ನದೇ ಕ್ಷೇತ್ರದಲ್ಲಿ ತನ್ನದೇ ಸಹಪಾಠಿಗಳಿಗೆ ಇಷ್ಟೊಂದು ಸಹಾಯ ಮಾಡುವಂಥ ವ್ಯಕ್ತಿಗೆ ಖಂಡಿತ ನಾವೆಲ್ಲ ಅವರಿಗೆ ಆಭಾರಿಯಾಗಿರಬೇಕು. ನಾವು ಕೂಡ ಅವರ ಆ ಒಂದು ಹಾದಿಗೆ ನಾವು ಕೂಡ ಸಹಕಾರಿಗಳಾಗಿ ಇರಬೇಕು ಅನ್ನುವ ನನ್ನ ಸ್ವ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ದೇವರು ಖಂಡಿತವಾಗಲೂ ಒಂದು ಆಶೀರ್ವಾದ ಕೊಟ್ಟಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಸತೀಶ್ ಪಟ್ಲರ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು
ಅದು ನಮಗೆ ಕೂಡ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೇಕಾಗ್ತದೆ. ಪೂರ್ವಜನ್ಮ ಪುಣ್ಯ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅಷ್ಟು ಸುಂದರವಾದ ಕಾರ್ಯಕ್ರಮ, ಅಷ್ಟು ಸುಂದರವಾದ ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಮಾಡುವಂಥದ್ದು ನಾವು ಖಂಡಿತವಾಗಲೂ ನಮಗೆ ಸಲ್ಯೂಟ್ ಕೊಡಲೇಬೇಕಾಗ್ತದೆ ಅಂತ ವ್ಯಕ್ತಿಗೆ. ಇನ್ನೂ ಕೂಡ ನಿಮ್ಮಿಂದ ಉತ್ತಮವಾದ ಸಮಾಜಮುಖಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಿಮಗೆ ದೇವರು ಕರುಣಿಸಲಿ ಅನ್ನುವ ಮಾತನ್ನು ಹೇಳಿಕೊಂಡು ಒಳ್ಳೆಯದಾಗಲಿ. ಇನ್ನೂ ಕೂಡ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಆ ದೇವರು ನಮಗೂ ಕೂಡ ಒಂದು ಅವಕಾಶ ಕೊಡಲಿ, ದೇವರು ನಮಗೆ ಆಶೀರ್ವಾದ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡಿ, ಎಲ್ಲರೂ ಕೂಡ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ. ಇಲ್ಲಿ ಇರೋರ ಬಗ್ಗೆ ಹೇಳಲಿಕ್ಕೆ ನಾವು ಹೋಗುದಿಲ್ಲ, ಯಾಕಂದ್ರೆ ಸುಮಾರಿದೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆ ಒಂದು ಸಾಧನೆಯ ಹಾದಿಯಲ್ಲಿ ಇರುವವರು. ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ಹೋದ್ರೆ ಬಹುಶಃ ಎಲ್ಲರೂ ಕೂಡ ಆ ಯಕ್ಷಗಾನದ ಸವಿಯನ್ನ ನೋಡ್ಲಿಕ್ಕೆ ಬಂದಿರ್ತಕ್ಕಂಥವ್ರು. ಬಹುಶಃ ನಮಗೂ ಕೂಡ ಒಂದು ಅವಕಾಶ ಬಂದಿರ್ತಕ್ಕ ಎಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನೆಗಳು ಗೌರವಾನ್ವಿತ ಮಾಧವ ಮಾವಿ ತಮಗೆ. ಮುಂದಕ್ಕೆ ಸತೀಶ್ ಶೆಟ್ಟಿಪಟ್ಲ 2 ಮಾತು. ನಿಮ್ಮ 2 ಮಾತಿಗಾಗಿ ಇಡೀ ಸಭಿಕರು ಕಾಯ್ತಾ ಇದ್ದಾರೆ. 2 ಮಾತು. ತಾಯಿ ಗಡಿಗೇಶ್ವರಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನಮ್ಮ ಸೀಮೆ ದೇವರಾದಂತಹ ಪಂಚಲಿಂಗೇಶ್ವರ ಸ್ವಾಮಿಯನ್ನು ಸ್ಮರಿಸಿ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಸೇರಿರುವ ಸಮಸ್ತ ಕಲಾಭಿಮಾನಿಗಳೇ, ಸಂತೋಷ ಆಗ್ತಾ ಇದೆ. ಘಟಕದ ಕಾರ್ಯಕ್ರಮ, ಅದು ಕೂಡ ನಮ್ಮ ಪರಿಸರದ ವಿಟ್ಲ ಘಟಕ ಅಂತ ಹೇಳಿದ್ರೆ ನಾನು ಯಾವತ್ತೂ ಹೇಳ್ತೇನೆ. ಆದರೆ ನಾನೇ ಬರುವಾಗ ಸ್ವಲ್ಪ ತಡ ಆಯಿತು. ಇದು ಯಾವಾಗಲೂ ಹೇಳುವಂತಹ ಮಾತೆ, ಆದರೆ ಅನಿವಾರ್ಯ. ಒಂದು ನೆಮ್ಮದಿ, ಅದರಲ್ಲೂ ಒಂದು ನೆಮ್ಮದಿ ಅಂತ ಹೇಳಿದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಕೆಲಸಕ್ಕೋಸ್ಕರ ಅಂತ ಅರ್ಥಲ್ಲ. ಅದೊಂದು ನೆಮ್ಮದಿ ಇದೆ ನನಗೆ. ಇವತ್ತು ನಾನೇ ತಡ ಆದ್ದಕ್ಕೆ ಒಂದು ಕಾರಣ ನಿಮಗೆ ಹೇಳಲೇಬೇಕಾಗುತ್ತೆ. ನಾನು ಬ್ಯಾಂಗ್ಳೂರಲ್ಲಿದ್ದೆ, ಒಂದು ಅರ್ಧ ಗಂಟೆ ಫ್ಲೈಟ್ ತಡ ಆಯಿತು. ದಯವಿಟ್ಟು ಫ್ಲೈಟ್ ತಡ ಆಯಿತು. ನಾನು ಹೋದ್ದು ಕೂಡ ನಮ್ಮ ML ಸಾಮಗರು ಉಡುಪಿಯಲ್ಲಿ ಒಂದು ಅರ್ಧ ಎಕರೆ ಜಮೀನನ್ನು ನಮ್ಮ ಕಲಾವಿದರಿಗೋಸ್ಕರ ಫೌಂಡೇಶನ್ಗೆ ದಾನವನ್ನಾಗಿ ನೀಡಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರುವ ವಿಚಾರ. ಆ ದಾನವಾಗಿ ನೀಡಿದ ಜಾಗದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು 20 ಮನೆಗಳನ್ನು ಕಲಾವಿದರಿಗೆ ನಿರ್ಮಿಸಿಕೊಡುವಂತಹ ಮಹಾನ್ ಪುರುಷರು ಶಾರದಾ ಪ್ರಸಾದ್ ಅಂತ ಹೇಳಿದ್ದಾರೆ. ನಮ್ಮ ಅಮೆರಿಕದ ನಮ್ಮ ಬಂಧು, ನನ್ನ ಬಹಳ ಆತ್ಮೀಯರು, ಪಾವಂಜೆ ದೇವಸ್ಥಾನದ ದೊಡ್ಡ ಭಕ್ತರು ಹೌದು. 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಬ್ಬರೇ 20 ಮನೆಗಳನ್ನು ಅಲ್ಲಿ ನಿರ್ಮಿಸಿಕೊಡುವವರಿದ್ದಾರೆ. ಅವರ ತಾಯಿಯ ಶ್ರಾದ್ದ ಕಾರ್ಯಕ್ರಮ ಇವತ್ತು ಬ್ಯಾಂಗ್ಳೂರಲ್ಲಿ. ಅದ ಕಾರಣ ನಾನು ಹೋಗಲೇಬೇಕು, ಬೇರೆ ವಿಧಿ ಇಲ್ಲ ನನಗೆ. ಯಾಕೆ ಬೆಳಿಗ್ಗೆ 7 ಗಂಟೆ ಫ್ಲೈಟಿಗೆ ಹೋಗಿ ನಿನ್ನೆ ಆಟ ಮುಗಿಸಿ ಈಗ 9:30 ಗಂಟೆ ಫ್ಲೈಟಿಗೆ ಬಂದೆ. ನನ್ನ ಕಾರ್ಯಕ್ರಮಕ್ಕೋಸ್ಕರ ಅಥವಾ ನನ್ನ ಬಿಸ್ನೆಸ್ಗೋಸ್ಕರ ನಾನು ಹೋಗ್ತಲ್ಲ. ಕಲಾವಿದರಿಗೆ ಅವರು ನೀಡುವ ಆ ಪ್ರೀತಿಗೋಸ್ಕರ, ನನ್ನ ಮೇಲಿಟ್ಟು ಆ ಪ್ರೀತಿಗೋಸ್ಕರ ನಾನು ಹೋಗಬೇಕಾಗಿ ಬಂತು. ಅದಕ್ಕಾಗಿ ನೀವೆಲ್ಲರಲ್ಲಿ ನನ್ನ ಕ್ಷಮೆ ಯಾಚಿಸ್ತೇನೆ. ಬಂಧುಗಳೇ, ಫೌಂಡೇಶನ್ನ ಬಗ್ಗೆ ನಾನು ಏನು ಹೇಳಲ್ಲ, ಪೋಪ್ ಅಷ್ಟೇ ಹೇಳಿದ್ರು ಎಲ್ಲವನ್ನು. ಘಟಕದ ಕಾರ್ಯಕ್ರಮ, ಒಂದೊಂದು ಕಾರ್ಯಕ್ರಮ ಮಾಡಬೇಕಿದ್ರು ಎಷ್ಟು ಗುದ್ದಾಡ್ತಾರೆ. ನನಗೆ ರಾಧಣ್ಣನನ್ನು ಪೋಪ ಮಾಸ್ಟರ್ನಲ್ಲಿ ನೋಡುವಾಗ ಬೇಸರ ಅನ್ನಿಸ್ತದೆ. ನನಗೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದಾರೆ. ಅವರು ಕೆಲವೆಲ್ಲ ರಾಜಕೀಯದ ವಿಚಾರಗಳಲ್ಲೂ ಕೂಡ ಸುತ್ತುವರಿತಾ ಇದ್ದಾರೆ, ರಾಧಣ್ಣ ಕೂಡ. ಅದರ ಎಡೆಯಲ್ಲಿ ಕೂಡ ಅವರು ಎಲ್ಲರೂ ಇತ್ತೀಚೆಗೆ ಮಲ್ಪನೆ ಎಂಚಲ ಮಾಡ್ತಾರೆ. ಮುಂದಿನ ಟೆನ್ಸ್ ಅಂಚಿ ಕ್ರಿಕೆಟ್ ಪೊರ್ಲು ಮಲ್ಪೇರುಂಟು ಅಂತೇಳಿ ನನ್ನನ್ನು ಸಮಾಧಾನ ಪಡ್ತಾರೆ. ಪೋಪ ಮಾಸ್ಟರ್ ಅಂತೂ ಅವರು ರಾತ್ರಿ ಆಗಲು ಮಲಗುವುದಿಲ್ಲ, ಯಾರನ್ನು ಮಲಗಲಿಕ್ಕೆ ಬಿಡುವುದಿಲ್ಲ ಫೋನ್ ಮಾಡಿ. ಹಾಗೆ ಮಾಸ್ಟರ್ ಒಂದು ಕಾರ್ಯಕ್ರಮವನ್ನು ಒಪ್ಪಿಕೊಂಡ್ರೆ ಹಾಗೆ ಅದು ಅಚ್ಚುಕಟ್ಟಾಗಿ ಆಗಲೇಬೇಕು. ಅದವರ ನಿಯತ್ತು. ಆ ನಿಯತ್ತಿಗೆ ಕಾರಣ ಅಳಿಕೆ ಶಾಲೆ ಎಂಬುದಾಗಿ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಸತ್ಯಸಾಯಿ ಶಾಲೆ ಅಂತ ಹೇಳಿದ್ರೆ ಅದೊಂದು ಆದರ್ಶ ನಮಗೆಲ್ಲರಿಗೂ. ಅಲ್ಲಿ ಕಲಿತವರು ಅಥವಾ ಅಲ್ಲಿ ಕಲಿಸುವಂತಹ ವಿದ್ಯಾರ್ಥಿಗಳ ಜೀವನ ಹೇಗೆ ಅಂತ ನಮ್ಗೆ ಗೊತ್ತಿದೆ. ಅಷ್ಟೇ ಆದರ್ಶಯುತವಾಗಿರ್ತದೆ. ಅದೇ ಅವರಿಗೆ ಕಲಿಸಿಕೊಟ್ಟಿದೆ ಎಂಬುದಾಗಿ ಭಾವಿಸ್ತೇನೆ. ಪೋಪಣ್ಣ, ನಿಮ್ ಕೂಡ ನಾನು ವಂದಿಸ್ತಾ ಇದ್ದೇನೆ. ಮತ್ತೆ ನಮ್ಮ ದಾನಿಗಳು, ಇವರಿಲ್ಲದಿದ್ರೆ ಇಲ್ಲಿ ಏನು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅರಸರು, ನಮ್ಮ ಗೌರವಾಧ್ಯಕ್ಷರು, ಅವರು ನಮ್ಮ ಫೌಂಡೇಶನ್ನ ಗೌರವಾಧ್ಯಕ್ಷರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ನಮ್ಮ ಜೊತೆನೇ ಇದ್ದುಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ಇವತ್ತು ಕೂಡ ಆಚೆ ಈಚೆ ಒದ್ದಾಡ್ತಾ ಇದ್ದಾರೆ. ಊಟದ ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಪ್ರತಿ ವರ್ಷ ಕೂಡ ಅವರಿಗೊಂದು ಜೋರಾದ ಕೈ ಚಪ್ಪಾಳೆ ನಮ್ಮ ಪರವಾಗಿ ಸಲ್ಲೇಬೇಕು. ನಮ್ಮ ಹಿರಿಯವರು ಮಾರಪ್ಪನ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನಗೊಂದು ದೊಡ್ಡ ಆಶೀರ್ವಾದ ಮಾಡಿ ನನಗೆ ಪ್ರೋತ್ಸಾಹ ಮಾಡುವವರು ನಮ್ಮ ಹಿರಿಯರು ಮಾರಪ್ಪ ಶೆಟ್ಟರು, ಅವರಿಗೂ ವಂದಿಸ್ತಾ ಇದ್ದೇನೆ. ಮತ್ತೆ ಮಾಧವ ಮಾವೆಯವರು ಪ್ರತಿ ವರ್ಷ ಅವರು
ಕೇವಲ ಕೆಲವರು ವೇದಿಕೆಯಲ್ಲಿ ಹೇಳುದು ಮಾತ್ರ, ಆ ಕಾರ್ಯಕ್ರಮಕ್ಕೆ ಹೋಗದೆ ಗೊತ್ತಿಲ್ಲ ನಾನು ಹೋಗ್ಲೇಬೇಕಾಗತ್ತೆ ಹಾಗೆ ಹೀಗೆ ಅಂತ. ಮಾಧವ ಮಾವೆಯನ್ನು ನೀವು ನೋಡಿ, ಪ್ರತಿ ವರ್ಷ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅವರು ಇದ್ದೇ ಇರ್ತಾರೆ. ಅವರ ಕೈಲಾದಂತಹ ದೊಡ್ಡ ದೇಣಿಗೆಯನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸಲ್ಲಿಸ್ತಾರೆ. ಕೇವಲ ಇದಕ್ಕೆ ಮಾತ್ರ ಅಲ್ಲ, ನಮ್ಮ ಪಟ್ಲ ಫೌಂಡೇಶನ್ ಅಡ್ಯಾರ ಗಾರ್ಡನ್ ಕಾರ್ಯಕ್ರಮಕ್ಕೆ ಕೂಡ ಪ್ರತಿ ವರ್ಷ ಬಂದು ಅಲ್ಲಿ ಪಾಲ್ಗೊಂಡು ಅದರ ಜೊತೆ ಸಂತೋಷ ಪಡುವಂತಹ ವ್ಯಕ್ತಿ ನಮ್ಮ ಮಾಧವ ಮಾವೆಯವರಿಗೆ ಕೂಡ ವಂದಿಸ್ತಾ ಇದ್ದೇನೆ. ಸಂತೋಷ ಉದ್ಯಮಿಗಳು ಅಂತ ಉದ್ಯಮಿಗಳು ಬೆಳಕಿಗೆ ಬಂದ್ರೆ ಇಂಥ ಕಾರ್ಯಕ್ರಮಗಳು ಅನೇಕ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ನಿಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಮೋಹನ್ ದಾಸ್ ರೈಗಳು ಬೆಹರೇನ್ ಸೌದಿ ಘಟಕದ ಮುಖ್ಯ ರೂವಾರಿಗಳು. ಅಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆಗಬೇಕಿದ್ರೆ ಮೂಲ ಕಾರಣಕರ್ತರು ಮೋಹನ್ ದಾಸ್ ರೈಗಳು. ಕೇವಲ ಪಟ್ಲ ಫೌಂಡೇಶನ್ ಮಾತ್ರ ಅಲ್ಲ, ಯಕ್ಷಗಾನ ಕಾರ್ಯಕ್ರಮ ಆಗಲಿ, ನಾಟಕ ಆಗಲಿ, ಭಜನೆ ಆಗಲಿ, ಅಥವಾ ಸ್ಥಳೀಯವಾಗಿ ಯಾವುದೇ ಒಂದು ಒಳ್ಳೆಯ ಕಲಾವಿದರಿದ್ರೆ ಅದನ್ನು ವಿದೇಶಕ್ಕೆ ಕರೆಸಿಕೊಂಡು ಹೋಗಿ ಅಲ್ಲಿ ಕಾರ್ಯಕ್ರಮಗಳನ್ನು ಕೊಡಿಸುವಂತ ಒಬ್ಬ ವ್ಯಕ್ತಿ ಮೋಹನ್ ದಾಸ್ ರೈಗಳು. ಕೇವಲ ಅವರ ಮಕ್ಕಳನ್ನು ಮಾತ್ರ ಅಲ್ಲ ಅವರು ಕರ್ಕೊಂಡು ಹೋಗುದು, ಎಲ್ಲ ಕಲಾವಿದರನ್ನು ಕರ್ಕೊಂಡು ಹೋಗ್ತಾರೆ. ಇದು ಬಹಳ ವಿಶೇಷ ಅಂತ. ಅದಕ್ಕಾಗಿ ನಾನು ಅವರನ್ನು ಈ ಮೂಲಕ ನಾನು ಅಭಿನಂದಿಸ್ತೇನೆ. ಮತ್ತೆ ಸನ್ಮಾನವನ್ನು ಪಡೆದಂತ ಜಯಲಕ್ಷ್ಮಿ ಅಕ್ಕ ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರಿ. ನಿಮ್ಮಂತವರಿಗೆ ಗೌರವ ಮಾಡುವುದು ನಮಗೆ ಹೆಮ್ಮೆ. ಯಾಕೆಂತ ಹೇಳಿದ್ರೆ ಯಕ್ಷಗಾನವನ್ನು ಪ್ರೀತಿಸಿ ನೀವೊಂದು ಹೆಣ್ಣಾಗಿ ಯಕ್ಷಗಾನದಲ್ಲಿ ಇಷ್ಟು ವರ್ಷ ಯಕ್ಷಗಾನಕ್ಕಾಗಿ ದುಡಿಯುವಾಗ ನಿಮ್ಮ ಜೀವನ ಹೇಗಿರಬಹುದು, ಯಾವುದನ್ನೆಲ್ಲ ಕೇಳಿರಬಹುದು ಅಂತ ನಾನು ಕಲ್ಪಿಸ್ತೇನೆ. ನನಗೆ ಅದನ್ನು ಕಲ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಸಮಾಜ ಅಂದ್ರೆ ಹಾಗೆ ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ನಾವು ಮುಂದುವರೆದು ಹೋಗು. ಯಾಕೆಂದ್ರೆ ಈ ಯಕ್ಷಗಾನ ಕಲೆ ಅಂತ ಹೇಳಿದ್ರೆ ನಾವು ಕಲೆಯನ್ನು ಒಮ್ಮೆ ಅಪ್ಪಿ ಹಿಡಿದ್ರೆ ಅದು ಮತ್ತೆ ನಮ್ಮನ್ನು ಬಿಡುವುದೇ ಇಲ್ಲ. ನಾವು ಎಷ್ಟು ಬಿಡ್ಬೇಕಂತ ಹೇಳಿದ್ರೆ ಬಿಡುವುದಿಲ್ಲ. ಈ ಯಕ್ಷಗಾನದ ಒಂದು ದೊಡ್ಡ ಒಳ್ಳೇದು ಹೌದು, ಕೆಟ್ಟದ್ದು ಹೌದು. ನಮಗೆಲ್ಲ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನು. ಮಾಸ್ಟರ್ ಅದನ್ನು ಒಂದು ಓರೆಯಲ್ಲಿ ಹೇಳಿದ್ರು ಒಂದು ಜಾಕೆಟಿನ ವಿಷಯದಲ್ಲಿ. ಏನೇ ಇರಲಿ ಅದನ್ನು ನನ್ನ ಪುನರಾವರ್ತಿಸ್ಲಿಕ್ಕೆ ಹೋಗಲ್ಲ. ಆದ್ರೆ ಒಂದು ಸಮಾಧಾನ ಏನಂತ ಕೇಳಿದ್ರೆ ನಾವು ಇದರಲ್ಲಿ ಇದ್ದೇವೆಲ್ಲ, ನಿಮ್ಮಂತ ಇಂತಹ ಪ್ರೀತಿಯನ್ನು ನಾವು ಗಳಿಸಿದ್ದೇವೆಲ್ಲ, ಇದಕ್ಕೆ ದೊಡ್ಡ ಸಮಾಧಾನ ನಮ್ಗೆ ಏನ್ ಬೇಕು ಹೇಳಿ. ನಾವು ಇಷ್ಟು ಒಂದು ಯಕ್ಷಗಾನ ಕಲಾವಿದನಾಗಿದ್ದುಕೊಂಡು ನಾನು ಇಷ್ಟು ಜನರ ಪ್ರೀತಿಯನ್ನು ಗಳಿಸಿದ್ದೇನೆ. ನನಗೆ ಇದಕ್ಕಿಂತ ದೊಡ್ಡ ಸಂಪತ್ತೇನು ಬೇಕು ಹೇಳಿ. ಆದ ಕಾರಣ ಅದನ್ನು ದುರ್ವಿನಿಯೋಗ ಮಾಡುವುದಿಲ್ಲ, ಸದ್ವಿನಿಯೋಗ ಮಾಡಬೇಕೆಂಬ ಉದ್ದೇಶದಿಂದ ನಾವು ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೊಂದು ನಮ್ಮ ಮಗು, ಇದನ್ನು ನೋಡುವಾಗಲೇ ಹೃದಯ ತುಂಬಿ ಬರ್ತಾ ಇದೆ. ಈ ಪ್ರಾಯದಲ್ಲೇ ಇಷ್ಟು ಒಳ್ಳೆಯ ಸಾಧನೆಯನ್ನು ಮಾಡಿ ಅದು ರಕ್ತಯುತವಾಗಿ ಬಂದಿದೆ. ರಾಜೇಶ್ ಅವರ ರಕ್ತವಾಗಿ ಅದು ಬಂದಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಇನ್ನಷ್ಟು ಉತ್ತುಂಗ ಶಿಖರಕ್ಕೆ ಹೋಗಿ ಎಂಬುದಾಗಿ ನಾನು ಇಲ್ಲಿ ಕೂಡ ಹಾರೈಸ್ತೇನೆ. ಮತ್ತು ಎಲ್ಲ ನಮ್ಮ ಇದಕ್ಕೆ ಪದಾಧಿಕಾರಿ ಬಂಧುಗಳು, ವೇದಿಕೆಯ ಕೆಳಗಿರುವಂತಹ ಅನೇಕ ಬಂಧುಗಳು ಶ್ರಮ ವಹಿಸಿ ಇದನ್ನು ಹೀಗೆ ಮಾಡಿದ ಕಾರಣ ನಾನು ಒಬ್ಬೊಬ್ಬರ ಹೆಸರು ಹೇಳಿದ್ರೆ ತೊಂದರೆ ಆಗುತ್ತೆ. ನಿಮ್ಮೆಲ್ಲ ನಾನು PDO ಅವರಿಂದ ಹಿಡಿದು ಎಲ್ಲರನ್ನು ಹೇಳಲೇಬೇಕಾಗುತ್ತೆ. ಗಜಾನನ ಇದ್ದಾರೆ, ಎಲ್ಲ ಬಂಧುಗಳು, ನಿಮ್ಮೆಲ್ಲರ ಅರವಿಂದ ರೈಗಳು, ಪದ್ಮನಾಭ ಅವರು, ಮತ್ತೆ ಅದೇ ತುಂಬಾ ಜನ ಇದಕ್ಕೆ ನಾನು ನೋಡ್ತಾ ಇದ್ದೇನೆ. ನನ್ಗೆ ಗೊತ್ತು ಯಾವೆಲ್ಲ ಇದಕ್ಕೆ ಕೆಲಸ ಮಾಡಿದ್ದಾರೆ ಅಂತ. ನಾನು ಯಾವತ್ತೂ ನಿಮ್ಮ ಪ್ರೀತಿಯನ್ನು ಮರೆಯಲ್ಲ. ಮತ್ತೆ ಸುಂದರಣ್ಣ ಕೂಡ ಪ್ರತಿ ವರ್ಷ ನಮಗೆ ಅವರ ಹೆಸರನ್ನು ನೆನಪು ಮಾಡಲೇಬೇಕು. ನಮ್ಮ ಹಿರಿಯರು ನಮಗೆ ಆಶೀರ್ವಾದ ಮಾಡಿದಂಥವರು. ನಮ್ಮ ಮಂಗೇಶ್ ಬಗ್ಗೆ ಹೇಳಬೇಕಾಗಿಲ್ಲ. ಕಳೆದ ವರ್ಷ ಪ್ರತಿ ವರ್ಷ ನಮಗೆ ಸಹಕಾರನೇ ನೀಡ್ತಾ ಇರುವಂಥವ್ರು, ಇಲ್ಲಿ ಗೌರವವನ್ನು ಪಡೆದಂಥವರು. ಎಲ್ಲ ಬಂಧುಗಳು ತಮ್ಮಿಂದಾದ ಸಹಕಾರವನ್ನು ತಾವು ನೀಡಿದ್ದೀರಿ. ನಿಮ್ಮೆಲ್ಲರ ಸಹಕಾರವನ್ನು ನಾನು ನೆನಪಿಸ್ತೇನೆ. ನಿಮಗೆಲ್ಲರಿಗೂ ನಾನು ನಂಬಿದ ತಾಯಿ ಕಟೀಲು ಭ್ರಮರಾಂಬೆ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ಪಂಚಲಿಂಗೇಶ್ವರ ಸ್ವಾಮಿಯ ಅನುಗ್ರಹ ಇರಲಿ ಎಂಬುದಾಗಿ ಹಾರೈಸುತ್ತಾ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇಷ್ಟರವರೆಗೆ ಒಂದು 12 ಕೋಟಿ ರೂಪಾಯಿಯವರೆಗೆ ಬೇರೆ ಬೇರೆ ಕಲಾವಿದರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸಿದೆ. ಅದನ್ನು ವಿವರಿಸಲಿಕ್ಕೆ ಹೋಗಲ್ಲ, ವಿವರಿಸಿದ್ರು. ಒಂದು ಮಾತನ್ನು ನಾನು ಹೇಳಲೇಬೇಕಾಗುತ್ತೆ. ಯಕ್ಷಧ್ರುವ ಯಕ್ಷ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಕೂಡ ಯಕ್ಷಗಾನದ ಆಸಕ್ತಿಯನ್ನು ಮೂಡಿಸಬೇಕು. ಅದರಲ್ಲಿ ಕೂಡ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಯಕ್ಷಗಾನದ ಕ್ಲಾಸ್ಗಳು ಸಿಗ್ತದೆ. ಆದರೆ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಅವರು ಬೇಕು ಅಂತ ಅನಿಸಿದ್ರು ಅವರಿಗೆ ಹೋಗ್ಲಿಕ್ಕೂ ಆಗಲ್ಲ, ಅಲ್ಲಿ ಶಿಕ್ಷಣವೂ ಸರಿಯಾಗಿ ಸಿಗ್ತಾ ಇಲ್ಲ, ಅವರಲ್ಲಿ ಆರ್ಥಿಕ ವ್ಯವಸ್ಥೆ ಕೂಡ ಇರುವುದಿಲ್ಲ ಎಂಬ ನಿಟ್ಟಿನಲ್ಲಿ ಕೂಡ ನಾವು ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೋಸ್ಕರ ನಾವು ಈ ಯಕ್ಷ ಶಿಕ್ಷಣವನ್ನು ಆರಂಭಿಸಿದೆವು. ಬೇರೆ ಬೇರೆ ಒಂದೊಂದು ಖಾಸಗಿ ಶಾಲೆಗಳನ್ನು ಕೂಡ ಇದರಲ್ಲಿ ತಗೊಂಡಿದ್ದೇವೆ. ಅದರಲ್ಲಿ ಸುಮಾರು 4,500 ವಿದ್ಯಾರ್ಥಿಗಳು ಯಕ್ಷ ಶಿಕ್ಷಣವನ್ನು ಕಲಿತು ಮೊನ್ನೆ ತಾನೇ ನಾವು ಫೆಬ್ರವರಿಯಲ್ಲಿ ಆಳ್ವಾಸ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಸುಮಾರು 4,000 ವಿದ್ಯಾರ್ಥಿಗಳ ಕಾರ್ಯಕ್ರಮ ಮಾಡಿದೆ. ಬಂಧುಗಳೇ, ನೀವು ಯೋಚನೆ ಮಾಡಿ. ಅವರು ಹೇಳಿದ್ದಕ್ಕೆ, ಜಯಲಕ್ಷ್ಮಿ ಹೇಳಿದ್ದಕ್ಕೆ ಪೂರಕವಾಗಿ ಹೇಳ್ತೇನೆ, ಒಂದು ದಿವಸದ ಮಕ್ಕಳ ಕಾರ್ಯಕ್ರಮದ ಡ್ರೆಸ್ಸಿನ ಬಾಡಿಗೆ 10 ಲಕ್ಷ ರೂಪಾಯಿ ಆಗಿದೆ.
ಒಂದು ದಿವಸದ ಮಕ್ಕಳ ಕಾರ್ಯಕ್ರಮದ ಡ್ರೆಸ್ಸಿಗೆ ನಮಗೆ 10 ಲಕ್ಷ ರೂಪಾಯಿ ಖರ್ಚಾಗಿದೆ. ಬಾಕಿ ಎಷ್ಟು ಖರ್ಚನ್ನು ನೀವು ಊಹಿಸಿ, ನಾನು ಹೇಳಲಿಕ್ಕೆ ಹೋಗಲ್ಲ. ಇದು ಫೌಂಡೇಶನ್ನ ಸಾಧನೆ ಅಂತ. ಇದರಲ್ಲಿ ಇಷ್ಟು ಸಾವಿರ ವಿದ್ಯಾರ್ಥಿಗಳು ಯಕ್ಷಗಾನಕ್ಕೆ ಬಂದ್ರಲ್ಲ, ಇದಕ್ಕಿಂತ ದೊಡ್ಡ ಸಂತೋಷ ನಮಗೆ ಇರಬೇಕು. ಇಂತಹ ಅನೇಕ ಕೆಲಸ ಕಾರ್ಯಗಳು ನಡೆಯುತ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಘಟಕಗಳು ಅಮೆರಿಕ, ಸಿಂಗಾಪುರ್, ಲಂಡನ್ ಇನ್ನಿತರ ಅನೇಕ ದೇಶಗಳಲ್ಲಿ ಆಗ್ತಾ ಇದೆ. ಅದರ ಮತ್ತೊಂದು ಯುರೋಪ್ನಲ್ಲಿ ಸುಮಾರು 7 ದೇಶಗಳು, ಯುರೋಪ್ ಖಂಡದ 7 ದೇಶಗಳು ಒಟ್ಟಾಗಿ ಒಂದು ಘಟಕ ಆಗ್ತಾ ಇದೆ. ಆ ಘಟಕದ ರೂವಾರಿಯು ನಮ್ಮ ವಿಟ್ಲದವರ ಅಂತ ಹೇಳಿ ನಾನು ತುಂಬಾ ಸಂತೋಷ ಪಡ್ತೇನೆ. ನಮ್ಮ ನರೇಂದ್ರ ಶೆಣೈಗಳು, ಅವರ ತೀರ್ಥರು ಕೂಡ ದಯವಿಟ್ಟು ಇಲ್ಲಿದ್ದಾರೆ, ಒಮ್ಮೆ ವೇದಿಕೆಗೆ ಅವರು ಬರಲೇಬೇಕು. ನರೇಂದ್ರ ಶೆಣೈಯವರ ಬನ್ನಿ, ಒಮ್ಮೆ ವೇದಿಕೆಗೆ ಬನ್ನಿ. ದಯವಿಟ್ಟು ಒಂದು ಜೋರಾದ ಕೈ ಚಪ್ಪಾಳೆ ಅಲ್ಲೇಬೇಕು. ಇದು ಪಟ್ಲರಿಗೋಸ್ಕರ ಅಲ್ಲ, ಯಕ್ಷಗಾನ ಕಲೆಗೋಸ್ಕರ ನಾವು ಮಾಡುವಂತಹ ಕರ್ತವ್ಯ. ಇಷ್ಟು ಕಷ್ಟಪಟ್ಟು ನಾವು ಒದ್ದಾಡಿಕೊಂಡು ಎಲ್ಲ ಬಂಧುಗಳು ಸೇರಿ ಯಕ್ಷಗಾನವನ್ನು ಬೆಳೆಸುವಲ್ಲಿ ಎಷ್ಟು ಪಾತ್ರ ವಹಿಸ್ತಾರೆ ಅಂತ ನಮ್ಮ ಹತ್ರ ಇದ್ರೆ ನಮ್ಗೆ ಗೊತ್ತಾಗಲ್ಲ. ಜೋರಾದ ಕೈ ಚಪ್ಪಾಳೆ ಮೂಲಕ ನರೇಂದ್ರ ಶೆಣೈಯವರ ತೀರ್ಥರೂಪರನ್ನು ವೇದಿಕೆ ಆಗಿರುತ್ತೇನೆ. ನಮ್ಮ ಘಟಕದ ಅಧ್ಯಕ್ಷರು ದಯವಿಟ್ಟು ಒಂದು ಶಾಲೆ ಹಾಕಿ ಅವರನ್ನು ಗೌರವಿಸಬೇಕಾಗಿ. ತುಂಬಾ ಧನ್ಯವಾದಗಳು ನಿಮ್ಮ ಸುಪುತ್ರರಿಗೆ ಹಾಗೂ ನಿಮ್ಮ ಇಡೀ ಕುಟುಂಬಕ್ಕೆ. ನಾವು ನಂಬಿದ ಎಲ್ಲ ದೇವರುಗಳು ಆಯುರಾರೋಗ್ಯ, ಸಂತೋಷ, ನೆಮ್ಮದಿಯನ್ನು ಕೊಡ್ಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸ್ತೇವೆ. ಎಲ್ಲ ಬಂಧುಗಳಿಗೆ ವಂದಿಸುತ್ತಾ ಯಕ್ಷಗಾನ ಕಾರ್ಯಕ್ರಮ ಎಲ್ಲರೂ ವಾಚೆ ನೋಡ್ತಾ ಇರಬಹುದು. ಆದ್ರೂ ಕೂಡ ಚಾರಿಟಿಯ ಕಾರ್ಯಕ್ರಮ, ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ನಾವು ಇದಕ್ಕೆ ಕೊಡ್ಲೇಬೇಕು. ಇದು ನಮ್ಮೆಲ್ಲರ ಕರ್ತವ್ಯವೂ ಹೌದು, ನಮ್ಮ ಧರ್ಮವೂ. ಅದಕ್ಕೆ ಎಲ್ಲರೂ ಸಹಕರಿಸುತ್ತೀರಿ ಎಂಬುದಾಗಿ ಭಾವಿಸಿ ಬಂದಂತಹ ಸಹಕಾರ ನೀಡಿದಂತಹ ಅಥವಾ ಇನ್ನು ಇದನ್ನು ನೋಡಿ ಸಹಕಾರ ನೀಡುವಂತಹ ಎಲ್ಲ ಬಂಧುಗಳಿಗೂ ಇದೇ ಮಾತಲ್ಲಿ ವಂದಿಸುತ್ತಾ, ರಾಧಾಯಣ, ಪೋಪಶ್ಚೆ, ಅರಸರೇ, ಘಟಕದ ಎಲ್ಲ ಪದಾಧಿಕಾರಿಗಳೇ, ನಿಮ್ಮ ಎಲ್ಲ ಈ ಹೋರಾಟವನ್ನು ನಾನು ಗಮನಿಸ್ತಾ ಇದ್ದೇನೆ. ನಿಮ್ಮ ಎಲ್ಲ ಪ್ರೀತಿಯನ್ನು ನಾನು ಯಾವತ್ತೂ ಮರೆಯಲ್ಲ, ನನ್ನ ಜೀವಮಾನ ಇಡೀ ಮರೆಯಲ್ಲ. ನಾವೆಲ್ಲರೂ ಕಲಾವಿದರಿಗೋಸ್ಕರ ದುಡಿಯೋಣ, ಕಲಾವಿದರಿಗೋಸ್ಕರ ನಮ್ಮ ಬಾಳನ್ನು ಸವಿಸೋಣ ಅಂತ ಹೇಳುತ್ತಾ, ಯಕ್ಷಗಾನ ಉಳಿಯುತ್ತದೆ, ಬೆಳೆಸುವಂತ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಗೌರವಾನ್ವಿತ ಸತೀಶ್ ಶೆಟ್ರೆ. ಮುಂದಕ್ಕೆ ಧನ್ಯವಾದ ಕಾರ್ಯಕ್ರಮ ವಿಜಯ್ ಶಂಕರ್ ಆಳ್ವ ಇವರಿಂದ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ವಿಟ್ಲ ಘಟಕದ ಈ ಒಂಜಿ ಸಭಾ ಕಾರ್ಯಕ್ರಮದ ಸಂಪನ್ನ ಸ್ಥಿತಿಯಲ್ಲಿ ನಮ್ಮ ಮಾತಿರಲವಲ್ಲ. ಸಭಾ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಇದ್ದದು ಇನ್ನಿತ ಈ ಕಾರ್ಯಕ್ರಮವನ್ನು ಪೊರ್ಲು ಮತ್ತು ಕೊರ್ನಂಚಿನ ನಮ್ಮ ವಿಟ್ಲ ಘಟಕದ ಅಧ್ಯಕ್ಷರ್ಲ ಗೌರವಾಧ್ಯಕ್ಷರ್ಲ ಆಯ್ನಂಚಿನ ಶ್ರೀಯುತ ಕೃಷ್ಣಯ್ಯ ವಿಟ್ಲ ಅರಮನೆ ಎಂಬರಿಗೆ ಮಾತೆಲ್ಲ ಬರುವುದು ದಿಂಜಿ ಉಡಲ್ದು ಸೊಲ್ಮೆನ ಸಂದೇಶ ಮಾಡ್ತಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಮೂಲಕ ಕಲಾವಿದರ ಸೇವೆ, ಕಲೆಂತ ಸೇವೆಯನ್ನು ಮಲ್ತೊಂದು ಇರ್ಲು ಪಗೆಲದಂತೆ ಬೆನ್ನಿ ಬೆನ್ನೊಂದು ಪುನಂಚಿನ ನಮ್ಮ ಮಾತೆರ್ನ ಪ್ರೀತಿದ ಶ್ರೀಯುತ ಪಟ್ಲ ಸತೀಶಣ್ಣೆ ನಮ್ಮೊಟ್ಟಿಗೂ ಇದ್ದದು ಶುಭಾಶಯದ ಪಾತಿರದು ನಮ್ಮ ಮಾತೆರೆಲ್ಲ ಹುರಿದುಂಬಿಸದೆ ಅರೆಗೆ ಮಾತೆರ್ಲ ಪರವಾದ ಸೋಲು ಇದ್ದದು ಸೊಲ್ಮೆ ಸಂದಾಯಿತ ಮಂತೊಂದಿಲ್ಲ. ಅಂಚನೆ ವೇದಿಕೆಡು ಹಿರಿಯರಾಯನಂಚಿನ ಶ್ರೀಯುತ ಮಾರಪ್ಪ ಶೆಟ್ಟಿ ಮೈಲುಗುತ್ತು ಮೆರ್ಲ ಉಪಸ್ಥಿತರಿದ್ದದು ನಮ್ಮ ಈ ಒಂಜಿ ಸಭಾ ಕಾರ್ಯಕ್ರಮವನ್ನು ಪೊರ್ಲು ಮಂತದ್ದು ಕೊಡ್ತೇನೆ. ಮೇರೆಗ್ಲ ಮಾತೆರ್ನ ಪರವಾದ ದಿಂಜಿ ಉಡಲ್ಡು ಸೊಲ್ಮೆ ಸಂದಾಯಿತ ಮಂತೊಂದಿಲ್ಲ. ಅವೇ ರೀತಿ ನಮ್ಮೊಟ್ಟಿಗೆ ಏಪಲ ಸಹಕಾರ ಕೊರ್ಪುನಂಚಿನ ಶ್ರೀಯುತ ಮಾಧವ್ ಮಾವೆ ಮೆರ್ಲ ಇನ್ನಿತ ದಿನ ವೇದಿಕೆ ಹಿಡಿತದು ಶುಭಾಶಯದ ಪಾತ್ರವನ್ನು ಪಂಡದು ಇನ್ನಿತ ದಿನ ಈ ಸಭಾ ಕಾರ್ಯಕ್ರಮವನ್ನು ಪೊರ್ಲು ಮಂತದ್ದು ಕೊಡ್ತೇವೆ. ಅರೆಗ್ಲ ಅನಂತ ವಂದನೆ ಸಲ್ಲಿಸಾವುದಿಲ್ಲ. ನಮ್ಮೊಟ್ಟು ಕುಪ್ಪುನಂಚಿನ ಶ್ರೀಯುತ ಮೋಹನ್ ದಾಸರ ಏರುಂಬು ದೂರದ ಊರುಡಿತದ ಅವಲ್ಲ ವಿವಿಧ ಕಲಾ ಚಟುವಟಿಕೆಯನ್ನು ಮಲ್ತದು ಇತ್ತ ನಮ್ಮೊಟ್ಟಿಗೆ ಸೇರಿದು ನನಾತ್ ನಮ್ಮ ಈ ವಿಟ್ಲ ಘಟಕ ಶಕ್ತಿನ ಜಿಂಜವನಾರಂದು ನಮ್ಮ ಮಾತೆಲ್ಲ ನಮ್ಮೊಂದ ಆರ್ಲ ವೇದಿಕೆ ಉಳ್ಳೇರು ಅರೆಗ್ಲ ಮಾತೆಲ್ಲ ಪರವಾದ ದಿಂಜಿ ಉಡಲ್ಡು ಸೊಲ್ಮೆ ಸಂದಾಯಿತ ಮಂತೊಂದುಲ್ಲ. ಅಂಚನೆ ನಮ್ಮೊಟ್ಟಿಗೂ ಉಪ್ಪುನಂಚಿನ ಶ್ರೀಯುತ ಸಂತೋಷ್ ಶೆಟ್ಟಿ ಪೆಲತ್ತಡಿ ಮೆರ್ಲ ನಮ್ಮೊಟ್ಟಿಗೂ ಪ್ರತಿ ವರ್ಷಲ ಪೋಷಕರಾದ ನಮ್ಮನ್ನು ಪ್ರತಿ ವರ್ಷಲ ಹುರಿದು ಉಂಬಿಸೊಂದುಲ್ಲೇರು ಅರೆಗ್ಲ ಮಾತೆಲ್ಲ ಪರವಾದ ತುಂಬು ದಿಂಜಿ ಉಡಲ್ಡು ಸೊಲ್ಮೆ ಸಂದಾಯಿತ ಮಂತೊಂದುಲ್ಲ. ನಮ್ಮೊಟ್ಟಿಗೂ ವಿಟ್ಲ ಘಟಕದ ಅಧ್ಯಕ್ಷರಾಯನಂಚಿನ ಶ್ರೀಯುತ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ಮೆರ್ಲ ಉಳ್ಳೇರು ಅರೆಲ್ಲ ಮಾತೆಲ್ಲ ಪರವಾದ ದಿಂಜಿ ಉಡಲ್ಡು ಸೊಲ್ಮೆ ಸಂದಾಯಿತ ಮಂತೊಂದುಲ್ಲ. ಇರ್ಲು ಪಗೆಲ್ದಂತೆ ಈ ಒಂದು ಘಟಕದ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಯತ್ನ ಪಡಿನಂಚಿನ ಕಾರ್ಯದರ್ಶಿಲಾಯನಂಚಿನ ಶ್ರೀಯುತ ಪೋಪ ಶೆಟ್ಟಿ ಅಳಿಕೆ ಮೆರೆಗಳ ಮಾತವರೆಲ್ಲ ಪರವಾದ ಸೊಲ್ಮೆನ ಸಂದಾಯಿತ ಮಂತೊಂದುಲ್ಲ. ಅಂಚನೆ ನಮ್ಮೊಟ್ಟಿಗೂ 2 ಜನ ಇನ್ನಿತ ಈ ವೇದಿಕೆಡು
ಗೌರವನ ಸ್ವೀಕರಿಸಿನಕ್ಲು ಶ್ರೀಮತಿ ಜಯಲಕ್ಷ್ಮಿ ಅಂಜನೆ ರಿಷಿತ್ ರಾಜ್ ವಿಟ್ಲ ಮೆಕ್ಲೆಗ್ಲ ದಿಂಜಿನ ಒಡಂಡು ಸ್ವಲ್ಪ ಸಂದಾಯಿತ ಮಂತೊಂದುಲ್ಲೆ. ಅವೇ ರೀತಿ ನಮ್ಮೊಟ್ಟಿಗೂ ಪತ್ರಿಕಾ ಮಾಧ್ಯಮದ ಮಿತ್ರರನಕ್ಲು ಇನ್ನಿತ ಈ ಒಂಜಿ ಕಾರ್ಯಕ್ರಮಡ್ ಪಾಲ್ಪಡೆ ಒಂದುಲ್ಲೆರ್ ಅಕ್ಲೆಲ್ಲ ದಿಂಜಿನ ಮನಸ್ಸುಡು ಸ್ವಲ್ಪ ಸಂದಾಯಿತ ಮಂತೊಂದುಲ್ಲೆ. ಅಂಚನೆ ಸೇರ್ನಂಚಿನ ಮಾತಿರ್ಲ ಇಂಥ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಂತ್ರಂಚನ ಮಾತೆರೆಗ್ಲ ಪ್ರೀತಿಪೂರ್ವಕವಾಯಿನಂಚಿನ ಸೊಲ್ಮೆ ಸಂದಾಯಿತ ಮಲ್ತೊಂದು ಇನ್ನಿತ ಈ ಒಂಜಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಲ್ತೊಂದು ಪುನಂಚಿನ ಮಾತ ಮಹನೀಯರೆಗ್ಲ ಮಾತ ಅಪ್ಪೆಲ್ಲರಿಗ್ಲ ದಿಂಜಿನ ಉಡಂಡು ಸೊಲ್ಮೆ ಸಂದಾಯಿತ ಮಲ್ತೊಂದು ಇನ್ನಿತ ಈ ಒಂಜಿ ಕಾರ್ಯಕ್ರಮವನ್ನು ಎನ್ನ ವಂದನಾರ್ಪಣದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೊಂದು. ಒಂದು ನಿಮಿಷ ವಂದನೆಗಳು ವಿಜಯಶಂಕರ್ ಅವರೇ. ಒಂದು ನಿಮಿಷ ಒಂದು ವಿಷಯ ಬಗ್ಗೆ ಅದು ದಯವಿಟ್ಟು ಕ್ಷಮಿಸಿ. ಯಕ್ಷಾಶ್ರಯ ಯೋಜನೆಯಲ್ಲಿ ವಿಟ್ಲ ಘಟಕದ ಮೂಲಕ 2 ಮನೆಗಳನ್ನು ವಿಟ್ಲದ ಸಮೀಪ, ಒಂದು ಹನುಮಗಿರಿ ಮೇಳದ ಕಲಾವಿದ ಚಂದ್ರಕುಲಾಲ್ ಅಂತ ಅಳಿಕೆಯಲ್ಲಿ, ಮತ್ತೊಂದು ರೂಪೇಶ್ ಆಚಾರ್ಯ, ಈ 2 ಹನುಮಗಿರಿ ಮೇಳದ ಕಲಾವಿದರು ಕೇಪಿನಲ್ಲಿ 5 ಲಕ್ಷ ರೂಪಾಯಿಯ ವೆಚ್ಚವನ್ನು ಪಟ್ಲ ಫೌಂಡೇಶನ್ದ ವಿಟ್ಲ ಘಟಕದ ಮೂಲಕ ನಾವು ಕೊಟ್ಟಿದ್ದೇವೆ ಎಂದು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಯಾಕಂದರೆ ಘಟಕದ ಕಾರ್ಯಕ್ರಮ ಘಟಕಕ್ಕೆ ಯಾಕೆಂತ ಕೆಲವು ಪ್ರಶ್ನಿಸುವವರಿಗೆ ಅದೊಂದು ಉತ್ತರವಾಗಿ ಇರಲಿ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ, ಘಟಕದವರ ನೇತೃತ್ವದಲ್ಲಿ ಒಂದು 7-8 ಅರ್ಜಿಗಳು ನಮಗೆ ಈಗ ತಾನೇ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ದೈವಾರಾಧನೆ ಮತ್ತು ಯಕ್ಷಗಾನದ ಬಗ್ಗೆ ನಾವು ಖಂಡಿತ ಅದನ್ನು ಈಡೇರಿಸಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೇವೆ. ಇಂಥ ಹಿರಿಯರ ಆಶೀರ್ವಾದ ನಮಗೆ ಇದೆ, ಆದಷ್ಟು ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು. ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ನೀಡಿದ ವಿಜಯಶಂಕರ್ ಅವರು ತಮಗೆ ಪ್ರೀತಿಯ ಧನ್ಯವಾದಗಳು. ತಮ್ಮ ನಿರೀಕ್ಷೆಯ ಪ್ರಸಂಗ ಅಯೋಧ್ಯ ದೀಪ ಇನ್ನು ಮುಂದುವರಿಯಲಿಕ್ಕಿದೆ.